how grace works is Ephesians 2nd chapter verse 8. ಕೃಪೆ ಕುರಿತಾಗಿ ನಾವು ಕಲ್ತ್ಕೊಳ್ಳಕ್ಕೆ ಇರುವಂತ ವಾಕ್ಯ, ಕೃಪೆ ಏನಾಗಿದೆ ಎಂಬುದಾಗಿ ಕಲ್ತ್ಕೊಳ್ಳುವಂತ ವಾಕ್ಯ ಎಫೆಸೆ 2ನೇ ಅಧ್ಯಾಯ 8ನೇ ವಚನ ಆಗಿದೆ. Talks about our salvation. ಇದು ನಮ್ಮ ರಕ್ಷಣೆ ಕುರಿತಾಗಿ ಮಾತಾಡ್ತದೆ. For by grace are you saved through faith, and that not of yourself, it is gift of God. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ, ನಾವು ಕೃಪೆ ಮೂಲಕ ನಂಬಿಕೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. Hallelujah. Hallelujah. I am saved by grace through faith. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. This is the first blessing we got. ರಕ್ಷಣೆ ಅನ್ನುವಂಥದ್ದು ಮೊದಲನೆಯ ಆಶೀರ್ವಾದ ನಾವು ಹೊಂದ್ಕೊಂಡಿದ್ದು. First and greatest blessing. ಮೊಟ್ಟ ಮೊದಲೇದಾಗಿರುವಂತಹ ಒಂದು ಆಶೀರ್ವಾದ ಮತ್ತು ದೊಡ್ಡದಾಗಿರುವಂತಹ ಆಶೀರ್ವಾದ. Grace provided, by faith we have taken. ಕೃಪೆ ನಮಗೆ ಅದು ಒದಗಿಸಿತು, ನಂಬಿಕೆಯ ಮೂಲಕ ಅದನ್ನು ನಾವು ತೆಗೆದುಕೊಂಡಿದ್ದೇವೆ. By dying on the cross, Lord Jesus Christ accomplished so much for us. ಶಿಲುಬೆ ಮೇಲೆ ಸಾಯೋದ್ರ ಮೂಲಕ ಯೇಸು ಕ್ರಿಸ್ತನು ನಮಗೋಸ್ಕರ ಎಷ್ಟೊಂದು ವಿಷಯವನ್ನು ಸಾಧಿಸಿದ್ದಾನೆ. He has provided victory over sin. ಆತನು ನಮಗೆ ಪಾಪದ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. So by grace we can live a holy life. ಆದ್ದರಿಂದ ನಾವು ಕೃಪೆ ಮೂಲಕ ಪರಿಶುದ್ಧ ಜೀವಿತ ಜೀವಿಸಬಹುದು. No one can live a holy life with their own effort. ಯಾರು ಕೂಡ ತಮ್ಮ ಸ್ವಂತ ಪ್ರಯತ್ನದಿಂದ ಪರಿಶುದ್ಧ ಜೀವಿತ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. It's not possible. ಅದು ಸಾಧ್ಯನೇ ಇಲ್ಲ. But grace provides. ಆದ್ರೆ ಕೃಪೆ ಅದನ್ನು ಒದಗಿಸಿದೆ. We understand what grace provides, by faith we take. ಅದಕ್ಕೋಸ್ಕರ ನಾವು ಅರ್ಥ ಮಾಡಿಕೊಳ್ತೇವೆ ಕೃಪೆ ಏನ್ ನಮಗೆ ಒದಗಿಸಿದೆ ಎಂಬುದಾಗಿ, ಮತ್ತು ನಾವು ನಂಬಿಕೆಯ ಮೂಲಕ ಅದನ್ನು ತೆಗೆದುಕೊಳ್ತೇವೆ. Even for our family life, Bible says grace provides. ನಮ್ಮ ಕುಟುಂಬಿಕ ಜೀವಿತಕ್ಕಾಗಿ ಕೂಡ ಸತ್ಯವೇದ ಹೇಳ್ತಿದೆ ಕೃಪೆ ನಮಗೆ ಒದಗಿಸಿದೆ. It's not we are not like anybody, like just like one more husband and wife. ನಾವು ಎಲ್ಲರೂ ಇದ್ದ ಹಾಗೆ ಒಂದು ಯಥಾ ರೀತಿಯಲ್ಲಿ ಇರುವಂತ ಪತಿ ಪತ್ನಿ ಅಲ್ಲ. We are husband and wives according to the grace. We are heirs of the promise of God. ನಾವು ಕೃಪೆ ಮೂಲಕ ಪತಿ ಪತ್ನಿಗಳಾಗಿದ್ದೇವೆ ಮತ್ತು ಅದು ನಮ್ಮ ಸ್ವಾಸ್ಥ್ಯವಾಗಿದೆ. We can have a success in family life. ಅದಕ್ಕೋಸ್ಕರ ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಯಶಸ್ಸು ಹೊಂದ್ಕೊಳ್ಬಹುದು. But now I am talking about how grace brings riches. ಈಗ ನಾನು ನಿಮಗೆ ಕಲಿಸ್ಕೊಡುವಂತ ವಿಷಯ ಏನಂದ್ರೆ ಹೇಗೆ ಕೃಪೆ ನಮಗೆ ಅಲ್ಲಿ ಐಶ್ವರ್ಯವನ್ನು ತೆಗೆದುಕೊಂಡು ಬರ್ತದೆ. Everybody believes in riches. ಎಲ್ಲರೂ ಐಶ್ವರ್ಯದಲ್ಲಿ ನಂಬಿಕೆ ಇಡ್ತಾರೆ. They think tomorrow it's going to happen. ಎಲ್ಲರೂ ಯೋಚನೆ ಮಾಡ್ತಾರೆ ಅದು ನಾಳೆ ಆಗ್ಲಿಕ್ಕುಂಟು. Now I am teaching what grace has provided. Don't wait for tomorrow. Today you can take it. ಈಗ ನಾನು ನಿಮ್ಗೆ ಕಲಿಸ್ಕೊಡುವಂಥದ್ದು ಏನಂದ್ರೆ ನೀವು ನಾಳೆಗೋಸ್ಕರ ಕಾಯುವಂಥದ್ದಿಲ್ಲ, ಆದ್ರೆ ಇವತ್ತು ಕೃಪೆಯಿಂದ ಏನ್ ಹೊಂದ್ಕೊಂಡಿದ್ದಾರೆ ಅಂತ ಕಲ್ತ್ರೆ ಈಗಲೇ ಅದನ್ನು ನೀವು ಅನುಭವಿಸಬಹುದು. To understand this abundance, so 3 scriptures I gave. ಸಮೃದ್ಧಿಯ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ನಾನು 3 ವಾಕ್ಯಗಳನ್ನು ನಿಮಗೆ ಕೊಟ್ಟಿದ್ದೇನೆ. The 3 scriptures is, you have to understand that's your standard of life. That's going to be a lifestyle. ಈ ವಾಕ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು, ಅವಾಗ ಅದು ನಿಮ್ಮ ಒಂದು ಜೀವಿತದ ಶೈಲಿಯಾಗಿ ಮಾರ್ಪಡ್ತದೆ. That's the way you're going to live. ಆ ರೀತಿಯಲ್ಲಿ ನೀವು ಬದುಕಲಿಕ್ಕೆ ಹೋಗ್ತೀರಾ. See, Malachi 3:10 says, God says, I'll open the windows of heaven and pour out so much blessings, there is not going to be enough room for you to store it. ಮಲಾಕಿ 3ನೇ ಅಧ್ಯಾಯ 10ನೇ ವಚನ ಹೇಳ್ತದೆ ಏನಂತಂದ್ರೆ, ನಾನು ನಿಮಗೆ ಇಷ್ಟೊಂದು ಆಶೀರ್ವಾದವನ್ನು ಸುರಿಸ್ತೇನೆ ಅಂದ್ರೆ ಸ್ಥಳ ಹಿಡಿಯಲಿಕ್ಕೇನೆ ಸಾಧ್ಯ ಆಗಿರಂಗಿಲ್ಲ. Like that we should live. ಆ ರೀತಿಯಾದಂತ ಜೀವಿತ ನಾವು ಜೀವಿಸಬೇಕು. We should feel that, my God, no place, what to do next. ನಮ್ಗೆ ಹೀಗೆ ಅನಿಸ್ಬೇಕಂತಂದ್ರೆ ಇಷ್ಟೊಂದು ಆಶೀರ್ವಾದ ಇದೆ, ಅದನ್ನ ಇಟ್ಕೊಳ್ಳಿಕ್ಕೆ ಸ್ಥಳನೇ ಇಲ್ಲಲ್ಲ. We need maybe extra one more room. ಅದಕ್ಕಾಗಿ ಇನ್ನೊಂದು ಎಕ್ಸ್ಟ್ರಾ ರೂಮ್ ಬೇಕು. Maybe extra one more cupboard. Like that, you will extra one more house, extra like that, you will feel that. Like that, blessings, will overflow in your life. ಇನ್ನೊಂದು ಎಕ್ಸ್ಟ್ರಾ ಕಬರ್ಡ್ ಬೇಕು, ಇನ್ನೊಂದು ಎಕ್ಸ್ಟ್ರಾ ಮನೆ ಬೇಕು ಅಂತ ನೀವು ಆ ತರ ಅನ್ಸ್ಕೊಳ್ತಾ ಇರಬೇಕು. ಅದರಿಂದನೇ ನಿಮಗೆ ಗೊತ್ತಾಗ್ತದೆ ಏನಂದ್ರೆ ನೀವು ಸಮೃದ್ಧಿಯಾದಂತ ಜೀವಿತ ಜೀವಿಸ್ತಾ ಇದ್ದೀರಾ. So when we honor the Lord with our substance, in Proverbs 3:10-11 it says, when we honor the Lord with our substance,
our barns will be plenty, our vats will overflow. ಸತ್ಯವೇದ ಹೇಳ್ತದೇನಂದ್ರೆ, ಯಾವಾಗ ನಾವು ದೇವರನ್ನು ನಮ್ಮ ಆದಾಯದಿಂದಲೂ ಪ್ರಥಮ ಫಲದಿಂದಲೂ ದೇವರನ್ನು ನಾವು ಗೌರವಿಸ್ತೀವೋ, ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ಅದು ನಮ್ಮ ತೊಟ್ಟೆಗಳು ಹೊರಸೂಸ್ತವೆ ಮತ್ತು ಕಣಜಗಳು ತುಂಬಿ ತುಳುಕ್ತವೆ. I told that is keeping farmer in mind, he has written. ಅದು ರೈತನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರೆಯಲ್ಪಟ್ಟದ. Every time when you give, maybe you are offering in the church or offering somewhere, village ministry or tithe, every time when we give, you should remember it's going to come back. Your bank accounts will be filled with plenty. Your cupboards will overflow with precious things. ಸೊ ಅದಕ್ಕಾಗಿ ನೀವು ನೆನಪಿಟ್ಕೊಳ್ಬೇಕು, ಯಾವಾಗ ನೀವು ಕೊಡ್ತೀರೋ, ಅದು ಕಾಣಿಕೆನೇ ಆಗಿರ್ಬೋದು, ದಶಾಂಶ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ನೀವು ಕೊಡುವಾಗ ನೀವು ಅರ್ಥ ಮಾಡಿಕೊಳ್ಬೇಕೇನಂತಂದ್ರೆ, ದೇವರು ಅದನ್ನು ಆಶೀರ್ವದಿಸ್ತಾನೆ, ಅದನ್ನು ನೀವು ದೇವರಿಗೆ ನಾವು ಗೌರವ ಪಡಿಸ್ತೀರಾ. ಅದ್ರ ಮೂಲಕವಾಗಿ ಏನಾಗ್ತದೆ ಅಂತಂದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬಿ ತುಳುಕ್ತದೆ, ನಿಮ್ಮ ಕಬರ್ಡ್ಗಳು ಅಲ್ಲಿ ಅಮೂಲ್ಯ ವಸ್ತುಗಳಿಂದ ತುಂಬಿ ತುಳುಕ್ತದೆ. Every time when you give, Bible says it will be given back. ಸತ್ಯವೇದ ಹೇಳ್ತದೇನೆಂದ್ರೆ, ಯಾವಾಗ ನೀವು ಕೊಡ್ತೀರೋ ಅದು ನಿಮಗೆ ತಿರುಗಿ ಕೊಡಲ್ಪಡುವುದು. It will not given back same amount. ಅದೇ ಅಳತೆಯಿಂದ ಕೊಡಲ್ಪಡೋದಿಲ್ಲ. Good measure, pressed down, shaken together, men will come and pour into your bosom. ತುಂಬಾ ಅಳತೆಯನ್ನು ಅಳೆದು ಹೊರಸೂಸುವ ಹಾಗೆ ಜನರು ಬಂದು ನಿಮ್ಮ ಸೆರಿಗೆಗೆ ಹಾಕ್ತಾರೆ. You know, these promises should become real now. ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಈಗಲೇ ಅದು ನಿಜವಾಗಬೇಕು. How it will become real? ಅದು ಹೇಗೆ ನಿಜವಾಗ್ತದೆ? Okay, two things I shared. ಅದಕ್ಕೆ ನಾನು 2 ವಿಷಯಗಳನ್ನು ಹಂಚಿಕೊಂಡೆ. Number one, I told you, sing good psalms like Psalm 23, prosperity songs. Keep singing. ಮೊಟ್ಟ ಮೊದಲೇದಾಗಿ ನಾನು ಹೇಳಿದೆ ಅಂದರೆ, ನೀವು ಒಳ್ಳೆ ಹಾಡುಗಳನ್ನು ಹಾಡಬೇಕು. ಕೀರ್ತನೆ 23 ಆ ತರ ಹಾಡುಗಳನ್ನು ನೀವು ಹಾಡಬೇಕು. Keep singing it, it will help you. ಆ ತರ ನೀವು ಹಾಡುಗಳನ್ನು ಹಾಡ್ತಾ ಇರುವಾಗ ಅದು ನಿಮಗೆ ಸಹಾಯ ಮಾಡ್ತದೆ. Second reason is you will prosper now because you belong to a covenant. ಎರಡನೇ ವಿಷಯ ಏನಂತಂದ್ರೆ, ಈಗಲೇ ನೀವು ಅಭಿವೃದ್ಧಿಯನ್ನು ಅನುಭವಿಸ್ತೀರಿ. ಯಾಕಂತಂದ್ರೆ ನೀವು ಅಲ್ಲಿ ಒಡಂಬಡಿಕೆಗೆ ಸೇರಿದವರು. This is a covenant of prosperity. ಇದು ಅಭಿವೃದ್ಧಿಯ ಒಡಂಬಡಿಕೆ ಆಗಿದೆ. Hallelujah. Hallelujah. And in this context, I have started last week about Abraham's blessing. ಈ ಒಂದು ವಿಷಯದ ಆಧಾರವಾಗಿ ಹೋದ್ವಾರ ನಾನು ಅಬ್ರಹಾಮನ ಆಶೀರ್ವಾದವನ್ನು ನಾನು ಶುರು ಮಾಡಿದ್ದೇನೆ. Please turn your Bible to Galatians 3rd chapter. ಅದಕ್ಕಾಗಿ ನಿಮ್ಮ ಸತ್ಯವೇದವನ್ನು ಗಲಾತ್ಯದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯಕ್ಕೆ ತಿರುಗಿಸಿ. And the scripture foreseeing that God would justify the heathen through faith preached before the gospel unto Abraham, saying, in thee shall all the nations be blessed. So then they which be of faith are blessed with faithful Abraham. ಗಲಾತ್ಯದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 8ನೇ ವಚನ. ಗಲಾತ್ಯ 3:8. ದೇವರು ಅನ್ಯ ಜನರನ್ನು ನಂಬಿಕೆ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. 9ನೇ ವಚನ ಕೂಡ ನಾವು ಓದ್ಕೊಳ್ಳೋಣ. ಹೀಗಿರಲಾಗಿ ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ಈಗ ನಾನು ಕೇಳ್ರಿ, This is very, very important subject. ಈ ವಿಷಯವು ಬಹಳ ಮುಖ್ಯವಾಗಿರುವಂತ ವಿಷಯ. Everybody talks about Abrahamic blessing. ಎಲ್ಲರೂ ಅಬ್ರಹಾಮನ ಆಶೀರ್ವಾದದ ಕುರಿತಾಗಿ ಮಾತಾಡ್ತಾರೆ. I'm happy when somebody they wish them Abrahamic blessings will rest upon. ನನಗೆ ತುಂಬಾ ಸಂತೋಷ, ಯಾರಾದ್ರೂ ಒಬ್ಬರಿಗೆ ಅಲ್ಲಿ ಶುಭಾಶಯ ಕೋರುವಾಗ ಅವ್ರು ಹೇಳ್ತಾರೆ, ನಿಮಗೆ ಅಬ್ರಹಾಮನ ಆಶೀರ್ವಾದಗಳಿಂದ ನಾವು ಹಾರೈಸ್ತೇವೆ ಅಂತ. But we have to understand why Bible call it as a Abrahamic blessing. ನಾವು ಅರ್ಥ ಮಾಡಿಕೊಳ್ಬೇಕು, ಅಬ್ರಹಾಮನ್ ಎಂಬುದಾಗಿ ಯಾಕೆ ಸತ್ಯವೇದ ಅಬ್ರಹಾಮನ ಆಶೀರ್ವಾದ ಎಂಬುದಾಗಿ ಹೇಳ್ತದೆ. Why I need it? ಯಾಕೆ ನಮಗೆ ಈ ಅಬ್ರಹಾಮನ ಆಶೀರ್ವಾದ ಬೇಕು?
Abraham lived there. Why I need his blessings? Why it is called as his blessing? ಅಬ್ರಹಾಮನು ಇದ್ದನು, ಆದ್ರೆ ಯಾಕೆ ನನಗೆ ಈ ಅಬ್ರಹಾಮನ ಆಶೀರ್ವಾದಗಳು ಬೇಕು? Some people say, no, Christ died for you, so you'll have Abraham blessing. ಕೆಲವು ಜನ ಹೇಳ್ತಾರೆ ಅಂದ್ರೆ ಇಲ್ಲ ಕ್ರಿಸ್ತನು ನಮಗೋಸ್ಕರ ಸತ್ತನು, ಅದಕ್ಕಾಗಿ ನಮಗೆ ಅಬ್ರಹಾಮನ ಆಶೀರ್ವಾದ ಬರ್ತವೆ. Still, no, that we don't have a clarity. ಆದ್ರೂ ಕೂಡ ನಮಗೆ ಈ ವಿಷಯದ ಒಂದು ಸ್ಪಷ್ಟತೆ ಇಲ್ಲ. I want to be patient today, next week, maybe for 2 weeks or 3 weeks, you will have a clear understanding. ಅದಕ್ಕಾಗಿ 2-3 ವಾರಗಳನ್ನು ನೀವು ತಾಳ್ಮೆಯಿಂದ ಇದ್ದಾಗ ನೀವು ಈ ವಾಕ್ಯಗಳನ್ನು ಕೇಳಿಸ್ಕೊಳ್ಳಾಗ ಅಲ್ಲಿ ನಿಮಗೆ ಸ್ಪಷ್ಟತೆ ಉಂಟಾಗ್ತದೆ. Here it says scriptures, foresaw God would justify the heathen through faith. ಇಲ್ಲಿ ವಾಕ್ಯ ಹೇಳ್ತದೆ 8ನೇ ವಚನದಲ್ಲಿ, ದೇವರು ಅಬ್ರಹಾಮನನ್ನು ಆ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬುದಾಗಿ ಹೇಳಿದನು. ನಿನ್ನ ಮೂಲಕ ಎಲ್ಲಾ ಜನಾಂಗ ಅಂದ್ರೆ ಅನ್ಯ ಜನರಿಗೆ ಆಶೀರ್ವಾದ ಉಂಟಾಗುವುದೆಂಬುದಾದಂತ ಶುಭ ವರ್ತಮಾನ ಮುಂಚಿತವಾಗಿಯೇ ತಿಳಿಸಿತು. ಈ ಕಡೆ ಕೇಳ್ರಿ. Scripture foresaw itself. ಇಲ್ಲಿ ವಾಕ್ಯ ಹೇಳ್ತಿದ್ದೇನೆಂದ್ರೆ ಅಲ್ಲಿ ಶಾಸ್ತ್ರವು ಅಂದ್ರೆ ಧರ್ಮಶಾಸ್ತ್ರ ಅದನ್ನು ಮುಂಚಿತವಾಗಿಯೇ ನೋಡಿತು. Scripture saw God will justify the heathen through faith. ಧರ್ಮಶಾಸ್ತ್ರ ಅಂದ್ರೆ ವಾಕ್ಯ ಏನಂತ ನೋಡಿತಂದ್ರೆ ದೇವರು ಅನ್ಯ ಜನರನ್ನು ಆತನು ನೀತಿವಂತರಾಗಿ ನಿರ್ಣಯ ಮಾಡ್ತಾನೆ. In those days there were only 2 people, Jews, non-Jews. ಆಗಿನ ಕಾಲದಲ್ಲಿ ಬರೀ 2 ಗುಂಪಿನ ಜನರಿದ್ರು, ಒಂದು ಯಹೂದ್ಯರು, ಇನ್ನೊಂದು ಯಹೂದ್ಯರು ಇರ್ಲಾರ್ದಂತ ಜನರು. If anybody is not a Jew, he is called as a heathen or Gentile. ಯಾರೇ ಯಹೂದ್ಯರ ಮನುಷ್ಯ ಆಗಿರ್ಲಿಲ್ಲ ಅಂದ್ರೆ ಅವರಿಗೆ ಅನ್ಯ ಜನರೆಂಬುದಾಗಿ ಕರೆಯಲ್ಪಡ್ತಿದ್ರು. The scripture saw that time itself, means Old Testament foresaw all these people, non-Jews, will be justified. God will justify them. God will make them righteous by faith. ಆಗಲಿದ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿಯೇ ಅಲ್ಲಿ ತೋರಿಸಲ್ಪಟ್ಟಿದ್ದೇನೆಂದ್ರೆ ದೇವರು ನಂಬಿಕೆ ಮೂಲಕ ಅನ್ಯ ಜನರನ್ನು ನೀತಿವಂತರೆಂಬುದಾಗಿ ನಿರ್ಣಯ ಮಾಡ್ತಾನೆ. Today we have accepted Jesus by faith. ಇವತ್ತು ನಾವು ನಂಬಿಕೆ ಮೂಲಕ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ. Today we have righteousness of God. ಇವತ್ತು ನಾವು ದೇವರ ನೀತಿವಂತಿಕೆ ಆಗಿದ್ದೇವೆ. What happened today? Scripture foresaw it before itself. ಯಾವ ವಿಷಯ ಇವತ್ತು ನಾವು ನೋಡ್ತಾ ಇದೀವೋ ಅದು ಹಳೆ ಒಡಂಬಡಿಕೆ ಶಾಸ್ತ್ರದಲ್ಲಿ ಮುಂಚೆನೆ ಅದು ತಿಳಿಸಲ್ಪಟ್ಟಿತ್ತು. One more thing scripture has done. ಆಮೇಲೆ ಇನ್ನೊಂದು ವಿಷಯ ಧರ್ಮಶಾಸ್ತ್ರ ಅಥವಾ ಶಾಸ್ತ್ರವು ಮಾಡಿದ್ದೇನೆಂದ್ರೆ Scripture preached gospel to Abraham. ಶಾಸ್ತ್ರವು ಅಬ್ರಹಾಮನಿಗೆ ಶುಭ ವರ್ತಮಾನವನ್ನು ತಿಳಿಸಿತು. Hallelujah. Hallelujah. This is very interesting. ಇದೇ ಆಸಕ್ತಿ ಉಳ್ಳದಂತಾಗಿದೆ. This is connected to you and me. ಈ ವಿಷಯವು ನಿಮಗೂ ನಮಗೂ ಕೂಡ ಸಂಬಂಧವಾದಂತದ್ದು. We thought gospel means after Jesus came, we have to preach gospel. ನಾವು ಯಾವಾಗಲೂ ಏನ್ ಅನ್ಕೊಳ್ತೀವಿ, ಶುಭ ವರ್ತಮಾನ ಸುವಾರ್ತೆ ಅಂತಂದ್ರೆ ಯೇಸು ಸತ್ತ ಮೇಲೆ ಸಾರುವಂತ ಸಂದೇಶನೇ ಅದು ಸುವಾರ್ತೆ ಅಂತ ಹೇಳ್ತೇವೆ. You all are sinners. Jesus died for you. Accept, your sins will be washed away, you will come to heaven. ಅಂದ್ರೆ ನೀವೆಲ್ಲರೂ ಪಾಪಿಗಳಾಗಿದ್ದೀರಿ, ನೀವು ಯೇಸು ಕ್ರಿಸ್ತನು ನಿಮ್ಗೋಸ್ಕರ ಸತ್ತನು, ಯೇಸು ಕ್ರಿಸ್ತನನ್ನು ನೀವು ಸ್ವೀಕಾರ ಮಾಡಿಕೊಳ್ಳ್ರಿ, ಅವಾಗ ನಿಮ್ಮ ಪಾಪ ಶುದ್ಧಿ ಆಗ್ತದೆ. That is gospel. That is a part of the gospel. ಅದು ಸುವಾರ್ತೆ ಆಗಿದೆ ಮತ್ತು ಈ ವಿಷಯವು ಸುವಾರ್ತೆಯ ಒಂದು ಭಾಗವಾಗಿದೆ. A little part of the gospel it is. ಸುವಾರ್ತೆಯ ಒಂದು ಸಣ್ಣ ಭಾಗ ಮಾತ್ರ ಅದು ಆಗಿದೆ. What gospel was preached to Abraham? ಅಬ್ರಹಾಮನಿಗೆ ಎಂತ ಸುವಾರ್ತೆ ಸಾರಲ್ಪಟ್ಟಿತು? Hallelujah. Hallelujah. Gospel means good news. ಸುವಾರ್ತೆ ಅಂತಂದ್ರೆ ಒಳ್ಳೆಯ ಸುದ್ದಿ. What good news was preached to Abraham? ಅಬ್ರಹಾಮನಿಗೆ ಯಾವ ಒಳ್ಳೆಯ ಸುದ್ದಿ ಸಾರಲ್ಪಟ್ಟಿತು? In you shall all the nations be blessed. ನಿನ್ನ ಮೂಲಕ ಎಲ್ಲಾ ಜನಾಂಗದವರಿಗೆ
ಆಶೀರ್ವಾದ ಉಂಟಾಗುವುದು. Hallelujah. ಹಾಲೆಲೂಯ. This is a gospel preached to Abraham. ಇದೇ ಸುವಾರ್ತೆ ಆಗಿದೆ, ಯಾವುದು ಅಬ್ರಹಾಮನಿಗೆ ಸಾರಲ್ಪಟ್ಟಿತು. Through you, all the nations of the earth will be blessed. ನಿನ್ನ ಮೂಲಕ ಭೂಮಿ ಮೇಲೆ ಇರುವಂತ ಎಲ್ಲಾ ಜನಾಂಗದವರಿಗೆ ಆಶೀರ್ವಾದ ಉಂಟಾಗುವುದು. And this is not only for Abraham, then he goes on to say, all those who by faith believe in Jesus also will be blessed with the faithful Abraham. ಮುಂದೆ ಹೇಳ್ತದೆ 9ನೇ ವಚನದಲ್ಲಿ, ಬರೇ ಅಬ್ರಹಾಮನ ಮೂಲಕ ಅಥವಾ ಎಲ್ಲ ಜನಾಂಗದವರಿಗೆ ಅಲ್ಲ, ಆದ್ರೆ ಅದೇ ರೀತಿಯಲ್ಲಿ ನಂಬುವವರ ಎಲ್ಲರಿಗೂ ಅಬ್ರಹಾಮನೊಂದಿಗೆ ಸೌಭಾಗ್ಯ ಉಂಟಾಗ್ತದೆ ಅಂತ ಹೇಳ್ತದೆ. Through you also all the nations will be blessed. ಅಂದ್ರೆ ನಿಮ್ಮ ಮೂಲಕ ಕೂಡ ಎಲ್ಲ ಜನಾಂಗದವರಿಗೆ, ಎಲ್ಲಾ ದೇಶದವರಿಗೆ ಆಶೀರ್ವಾದ ಉಂಟಾಗ್ತದೆ. In you, not through you, sorry. In you all the nations shall be blessed. ನಿನ್ನಲ್ಲಿ ಎಲ್ಲಾ ಜನಾಂಗದವರಿಗೆ ಆಶೀರ್ವಾದ ಉಂಟಾಗ್ತದೆ. Say tell your neighbor, in you all the nations shall be blessed. ಓಕೆ, ಪಕ್ಕದವ್ರಿಗೆ ಹೇಳ್ರಿ, ನಿನ್ನಲ್ಲಿ ಎಲ್ಲಾ ದೇಶದ ಜನರಿಗೆ ಆಶೀರ್ವಾದ ಉಂಟಾಗುವುದು. See, the gospel what we have received is not ordinary. ಅಂದ್ರೆ ಯಾವ ಸುವಾರ್ತೆ ನಾವು ಹೊಂದ್ಕೊಂಡಿದೀವಲ್ಲ, ಅದು ಸಾಧಾರಣವಾಗಿರುವಂತ ಸುವಾರ್ತೆ ಅಲ್ಲ. It is not we don't have money, God gave food, not that much, something big. All nations shall be blessed through you. ಈ ತರವಾದಂತ ಸುವಾರ್ತೆ ಅಲ್ಲ ಅದು. ಏನಂದ್ರೆ ನಮಗೆ ಊಟನೇ ಇರ್ಲಿಲ್ಲ, ದೇವ್ರು ನಮಗೆ ಅಲ್ಲಿ ಪೈಸಾ ಕೊಟ್ರು ಅಂತ ಅನ್ನುವಂಥದ್ದು ಅಲ್ಲನೇ ಅಲ್ಲ. For this purpose Christ died on the cross. ಇದೇ ಒಂದು ಕಾರಣಕ್ಕಾಗಿ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ನಮಗೋಸ್ಕರ To ಸತ್ತನು. make you a blessing for all nations. ನಿಮ್ಮನ್ನು ಎಲ್ಲಾ ಜನಾಂಗದ ಜನರಿಗೋಸ್ಕರ ಆಶೀರ್ವಾದವಾಗಿ ಮಾಡಕ್ಕಾಗಿ. You go further and say in verse 13, Christ has redeemed us from the curse of the law. He became a curse. He was hanging on a tree. ಅಲ್ಲಿ 13ನೇ ವಚನ ಮುಂದೆ ಓದ್ಬೇಕಂತಂದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ನಮಗೋಸ್ಕರ ಶಾಪಗ್ರಸ್ತನಾದನು, ಯಾಕಂತಂದ್ರೆ ನಮ್ಮೆಲ್ರಿಗೂ ಶಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ. Hallelujah. ಹಾಲೆಲೂಯ. Why? ಯಾಕೆ? So that the blessings of Abraham will rest upon you. ಯಾಕಂದ್ರೆ ಅಬ್ರಹಾಮನ ಆಶೀರ್ವಾದಗಳು ನಮ್ಮ ಮೇಲೆ ಬರುವಂತೆ. What is that blessing? ಆ ಆಶೀರ್ವಾದ ಯಾವುದು? In you all the nations shall be blessed. ನಿನ್ನಲ್ಲಿ ಎಲ್ಲಾ ಜನಾಂಗದ ಜನರಿಗೆ ಆಶೀರ್ವಾದ ಉಂಟಾಗುವುದು. Extra some more we got it. ಅಂದ್ರೆ ಅರ್ಥ, ಅದಕ್ಕಿಂತ ಇನ್ನು ಹೆಚ್ಚಾಗಿ ನಾವೇನೋ ಹೊಂದ್ಕೊಂಡಿದ್ದೀವಿ. God will give his Holy Spirit. ಅದಲ್ಲದೆ ದೇವರು ನಿಮಗೆ ತನ್ನ ಪವಿತ್ರಾತ್ಮನನ್ನು ಕೊಡುವನು. Permanently he will dwell in us. ಶಾಶ್ವತವಾಗಿ ಆತನು ನಮ್ಮೊಳಗೆ ವಾಸ ಮಾಡ್ತಾನೆ. I told you I'll spend lot of time here. ಅದಕ್ಕೆ ನಾನು ಹೇಳಿದೆ, ಇದರಲ್ಲಿ ಎಷ್ಟೊಂದು ಸಮಯ ತೆಗೆದುಕೊಳ್ತೇನೆ ನಾನು. So, for our understanding, for our teaching, I write like this: Gospel is the declaration of Abrahamic blessings. ಅದಕ್ಕೆ ನಮ್ಮ ಒಂದು ಬೋಧನೆಗಾಗಿ ನಾನು ಈ ರೀತಿಯಲ್ಲಿ ಹೇಳ್ತೇನೆ ಅಂದ್ರೆ, ಸುವಾರ್ತೆ ಅನ್ನುವಂಥದ್ದು ಅಬ್ರಹಾಮನ ಆಶೀರ್ವಾದವನ್ನು ಪ್ರಚಾರ ಮಾಡುವಂತದಾಗ್ಲಿ ಅಥವಾ ಸಾರುವಂತದಾಗ್ಲಿ ಆಗಿದೆ. Say, gospel is declaration of Abrahamic blessings. ಅಬ್ರಹಾಮನ ಆಶೀರ್ವಾದವನ್ನು ಘೋಷಿಸುವಂತದ್ದೇ ಸುವಾರ್ತೆ ಆಗಿದೆ. Am I clear? ನಿಮ್ಗೆಲ್ರಿಗೂ ಅರ್ಥ ಆಯ್ತಾ? Now, I know you respect me, you believe me, but you should find out from the Bible why gospel is declaration of Abrahamic blessing. ನನಗೆ ಗೊತ್ತು ನೀವೆಲ್ಲರೂ ನನಗೆ ಮರ್ಯಾದೆ ಕೊಡ್ತೀರಿ, ಅದಕ್ಕೆ ಕೇಳಿಸ್ಕೊಳ್ತಾ ಇದ್ರಿ. ಆದರೆ ನೀವು ಸ್ವಂತವಾಗಿ ನೀವು ಕಂಡುಹಿಡಿಬೇಕು, ಏನಂದ್ರೆ ಯಾಕೆ ಸುವಾರ್ತೆಯನ್ನು ಅಬ್ರಹಾಮನ ಆಶೀರ್ವಾದ ಎಂಬುದಾಗಿ ಕರೆಯಲ್ಪಟ್ಟಿದೆ. Why God brought Abraham in between and connected us to him and call it as an Abrahamic blessing. ಯಾಕೆ ದೇವರು ಅಬ್ರಹಾಮನನ್ನು ಮಧ್ಯದಲ್ಲಿ ತೆಗೆದುಕೊಂಡು ಬಂದು ಆತನನ್ನು ನಮ್ಮ ಆಶೀರ್ವಾದಗಳಿಗಾಗಿ ಆತನನ್ನು ನಮ್ಮೊಟ್ಟಿಗೆ ಸೇರಿಸಿದಾನೆ. See, originally in the Bible, first time the word blessed comes in Genesis
first chapter, verse 22. ಅಲ್ಲಿ ಆದಿಯಲ್ಲಿ ನಾವು ನೋಡ್ಬೇಕು ಅಂತಂತಂದ್ರೆ ಆಶೀರ್ವಾದ ಎಂಬುದಾಗಿ ಇರುವಂತ ಪದ ಮೊಟ್ಟ ಮೊದಲೇದಾಗಿ ಆದಿಕಾಂಡ 1ನೇ ಅಧ್ಯಾಯ 22ನೇ ವಚನದಲ್ಲಿ ಬರ್ತದೆ. Hallelujah. Hallelujah. We'll read it one more time. ಅದನ್ನು ನಾವು ಮತ್ತೊಂದ್ಸತಿ ಓದೋಣ. Genesis 1:22. ಆದಿಕಾಂಡ 1ನೇ ಅಧ್ಯಾಯ 22ನೇ ವಚನ. And God blessed them, saying, be fruitful and multiply and fill the waters in the seas and let fowl multiply in the earth. ಅದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಿರಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. See, God is showing something. This is the way I work. ಇಲ್ಲಿ ದೇವರು ಇಲ್ಲಿ ತೋರಿಸಿ ಹೇಳ್ತಾ ಇದ್ದಾನೆ, ಇದೇ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ, This is the way I do these things. ಇದೇ ರೀತಿಯಲ್ಲಿಯೇ ನಾನು ಮಾಡುವಂತದ್ದಾಗಿದೆ. God says, look, I have created fish, I have created birds, I have commanded them, fill and multiply. ಅದಕ್ಕೆ ದೇವ್ರು ಹೇಳ್ತಾ ಇದ್ದೇನೆ, ನೋಡು ನಾನು ಅಲ್ಲಿ ಮೀನುಗಳನ್ನು ಮಾಡಿದ್ದೇನೆ, ಅವುಗಳನ್ನು ಹೇಳ್ತಾ ಇದ್ದೀನಿ ನೀರಿನಲ್ಲಿ ತುಂಬಿಕೋ. God blessed by saying. ದೇವರು ಹೇಳುವುದರ ಮೂಲಕ ಆತನು ಆಶೀರ್ವದಿಸಿದನು. God blessed by saying. ದೇವರು ಹೇಳುವುದರ ಮೂಲಕ ಆಶೀರ್ವದಿಸಿದನು. Say, God blessed by saying. ಎಲ್ರು ಹೇಳ್ರಿ, ದೇವರು ಹೇಳುವುದರ ಮೂಲಕ ಆಶೀರ್ವದಿಸಿದನು. Check. Blessing you produce through your mouth. ಆಶೀರ್ವಾದವನ್ನು ನಿಮ್ಮ ಬಾಯ ಮೂಲಕನೇ ಅದನ್ನು ನೀವು ಉತ್ಪತ್ತಿ ಮಾಡ್ತೀರಾ. Hallelujah. Hallelujah. This is how God works. ಈ ರೀತಿಯಲ್ಲಿ ದೇವರು ಕೆಲಸ ಮಾಡ್ತಾರೆ. Then God went on to say in verse 26, let us make man in our image, our likeness. ದೇವರು ಮುಂದೆ ಆತನು 26ನೇ ವಚನ ಆದಿಕಾಂಡ 1:26 ಆತನು ಹೇಳ್ತಾನೆ, ನಾವು ನಮ್ಮ ಸ್ವರೂಪದಲ್ಲಿಯೇ ನಮ್ಮ ಹೋಲಿಕೆಯಲ್ಲಿಯೇ ಈಗ ಮನುಷ್ಯನನ್ನು ಉಂಟು ಮಾಡೋಣ. Hallelujah. Hallelujah. What it means? ಇದರ ಅರ್ಥ ಏನು? How I spoke multiplication, I spoke things to be filled, man should be like that. ಅಂದ್ರೆ ಅರ್ಥ, ಹೇಗೆ ನಾನು ಅಲ್ಲಿ ಗುಣಕರಿಸುವಿಕೆ ಮತ್ತು ಅಲ್ಲಿ ತುಂಬುವಂಥದ್ದನ್ನು ಮಾತುಗಳ ಮೂಲಕ ನಾನು ಮಾಡಿದಿನೋ ಅದೇ ರೀತಿಯಲ್ಲಿ ನಾನು ಮಾತನಾಡ್ತೇನೆ. God wants man to do what he did. ದೇವರು ಬಯಸ್ತಾನೇನಂದ್ರೆ ಏನು ದೇವರು ಮಾಡಿದನೋ ಅದನ್ನೇ ಮನುಷ್ಯನು ಕೂಡ ಮಾಡಬೇಕು. So when God wants something, what he does? ಈಗ ದೇವರಿಗೆ ಏನಾದ್ರೂ ಬೇಕು ಅಂದ್ರೆ ಆತನ ಏನ್ ಮಾಡ್ತಾನೆ If ಹೇಳ್ರಿ? he wants to do something, what he does? ಆತನಿಗೆ ಏನಾದ್ರೂ ಮಾಡ್ಬೇಕಂದ್ರೆ ಆತ ಏನ್ ಮಾಡ್ತಾನೆ? He speaks. ಆತನು ಮಾತಾಡ್ತಾನೆ. The same way man has to speak. ಅದೇ ರೀತಿಯಲ್ಲಿ ಮನುಷ್ಯನು ಕೂಡ ಮಾತಾಡ್ಬೇಕು. Man has the ability to produce, multiply and fill it by speaking. ಅಲ್ಲಿ ಮನುಷ್ಯನಿಗೆ ಅಲ್ಲಿ ಹುಟ್ಟಿಸುವುದಕ್ಕೂ ಮತ್ತು ತುಂಬಿಸುವುದಕ್ಕೂ ಮತ್ತು ಅಲ್ಲಿ ಹೆಚ್ಚಿಸುವುದಕ್ಕೂ ಅಲ್ಲಿ ಶಕ್ತಿ ಇದೆ. I'll put it like this. Man has the power to bless. ಅಂದ್ರೆ ಮನುಷ್ಯನಿಗೆ ಆಶೀರ್ವಾದ ಮಾಡುವಂತ ಶಕ್ತಿ ಇದೆ. Say, I have a power to bless. ನನ್ನಲ್ಲಿ ಆಶೀರ್ವದಿಸುವ ಶಕ್ತಿ ಇದೆ. Whatever God did in Genesis, today you can do, I can do. ಅಂದ್ರೆ ಏನೆಲ್ಲ ದೇವರು ಆದಿಕಾಂಡದಲ್ಲಿ ಮಾಡಿದನೋ ಅದನ್ನು ನೀವು ಕೂಡ ಮಾಡಬಹುದು, ನಾನು ಕೂಡ ಮಾಡಬಹುದು. Whatever he did, we can do it. ಅಂದ್ರೆ ಏನೆಲ್ಲ ದೇವರು ಮಾಡಿದನೋ ಅದನ್ನು ನಾವು ಕೂಡ ಮಾಡಬಹುದು. Now, for example, ಉದಾಹರಣೆಗಾಗಿ in Genesis 1:2, Bible says the earth was empty, darkness was there, and no order. ಇಲ್ಲಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಹೇಳ್ತದೆ, ಭೂಮಿಯು ಕತ್ತಲೆ ಆಗಿತ್ತು, ಬರಿದಾಗಿತ್ತು ಮತ್ತು ಅಲ್ಲಕಲ್ಲೋಲವಾಗಿತ್ತು. Hallelujah. Hallelujah. Say darkness, empty, no order. ಕತ್ತಲೆ ಆಗಿತ್ತು,
ಖಾಲಿಯಾಗಿತ್ತು, ಕ್ರಮವಿಲ್ಲದೆ ಇತ್ತು. One more time. ಕತ್ತಲೆ ಆಗಿತ್ತು, ಖಾಲಿಯಾಗಿತ್ತು, ಕ್ರಮವಿಲ್ಲದೆ ಇತ್ತು. God fixed it ದೇವರು ಅದನ್ನು ಸರಿಪಡಿಸಿದ. by His word. ಆತನ ಮಾತುಗಳ ಮೂಲಕ ಅದನ್ನು ಸರಿಪಡಿಸಿದ. He says, "Let there be light." Darkness went, light came. ಆತನು ಹೇಳಿದ ಬೆಳಕಾಗಲಿ, ಅಲ್ಲಿ ಕತ್ತಲು ಹೋಯಿತು, ಬೆಳಕು ಬಂತು. God filled the earth. ದೇವರು ಅಲ್ಲಿ ಭೂಮಿಯನ್ನು ತುಂಬಿಸಿದನು. It was like this. Water was standing. It was not like what it is today. The water was not in the sea or river. Waters were standing tall. ಅಲ್ಲಿ ಹೇಳ್ತದೆ ಏನಂತಂದ್ರೆ, ನೀರು ಈ ರೀತಿಯಲ್ಲಿ ಎತ್ತರವಾಗಿ ನಿಂತ್ಕೊಂಡಿತ್ತಂತ. ಈಗ ನಾವು ನೋಡುವಂತ ಸಮುದ್ರದ ರೀತಿಯಲ್ಲಿ ನೀರು ಇರ್ಲಿಲ್ಲ. God made water to go to one place, it went. ದೇವರು ಹೇಳಿದನ್ನು ನೀರೆಲ್ಲ ಒಂದ್ ಕಡೆ ಹೋಗ್ಲಿ, ಅದು ನೀರೆಲ್ಲ ಒಂದ್ ಕಡೆ ಹೋಯ್ತು. Hello, are you with me? ನೀವು ನನ್ನ ಅರ್ಥ ಆಗ್ತಾ ಇದೆನಾ? Imagine you go home today, no light, all darkness. ಈಗ ಯೋಚನೆ ಮಾಡ್ರಿ, ಈಗ ನೀವು ಮನೆಗೆ ಹೋಗ್ತೀರಾ, ಅಲ್ಲಿ ಲೈಟ್ ಇಲ್ಲ, ಎಲ್ಲ ಕತ್ಲಾಗಿದೆ. All that is in your house, kitchen, bedroom, everything is put in the hall. ಈಗ ಮನೆಗೆ ಹೋದಾಗ ಅಲ್ಲಿ ಏನೆಲ್ಲ ಕಿಚನ್ ನಲ್ಲಿ ಸಾಮಾನುಗಳಿದಾವೋ ಎಲ್ಲ ಬೆಡ್ರೂಮ್ ನಲ್ಲಿ ಹಾಕಲ್ಪಟ್ಟಿದೆ. Kitchen, bedroom, everything, washroom, everything is put in the hall, in the living room. ಅಂದ್ರೆ ಕಿಚನ್ ನಲ್ಲಿ ಇರುವಂತ ಸಾಮಾನ್, ಬೆಡ್ರೂಮ್ ನಲ್ಲಿ ಇರುವಂತ ಸಾಮಾನ್ ಎಲ್ಲ ಹಾಲ್ ನಲ್ಲಿ ಹಾಕಿದ್ದಾರೆ. Can you survive there? ಈಗ ನೀವು ಅಲ್ಲಿ ಇರ್ಲಿಕ್ಕೆ ಆಗುತ್ತಾ? And no light. ಆಮೇಲೆ ಕತ್ತಲೆ ಇದೆ. What we should do? ಈಗ ನಾವೇನ್ ಮಾಡ್ಬೇಕು? Switch ಹಾಕಬೇಕು, she said. Good. Light is needed. ಈಗ ಅಲ್ಲಿ ಬೆಳಕು ಬೇಕಲ್ಲ? Like that, you need a light, you need a revelation of God's word. ಅದೇ ರೀತಿಯಲ್ಲಿ ನಿಮಗೂ ಕೂಡ ಬೆಳಕು ಬೇಕು. ದೇವರ ವಾಕ್ಯದ ಪ್ರಕಟಣೆಯ ಬೆಳಕು ನಿಮಗೆ ಬೇಕು. If you don't know something, Bible it is there. You need revelation, you need understanding. ಈಗ ನಿಮಗೆ ಯಾವುದೇ ವಿಷಯ ಗೊತ್ತಿಲ್ಲ ಅಂದ್ರೆ ಸತ್ಯವೇದ ಇದೆ, ಸತ್ಯವೇದದಲ್ಲಿ ಇರುವಂತ ಆ ಪ್ರಕಟಣೆ ನಿಮಗೆ ಸಿಗಬೇಕು. Father, I thank you, you have opened my eyes of understanding. ನೀವು ಹೇಳಬೇಕು, ದೇವರೇ ಸ್ತೋತ್ರ, ನೀನು ನನ್ನ ತಿಳುವಳಿಕೆ ಕಣ್ಣುಗಳನ್ನು ತೆಗೆದಿದ್ದಿ. You don't know how to run the family, tell let there be light, I will have a revelation about family. ಈಗ ನಿಮಗೆ ಕುಟುಂಬ ಹೆಂಗೆ ನಡೆಸಬೇಕಂತ ಗೊತ್ತಿಲ್ಲ ಅಂದ್ರೆ ನೀವು ಹೇಳಬೇಕು, ತಂದೆ ಸ್ತೋತ್ರ, ನನಗೆ ಕುಟುಂಬ ಹೇಗೆ ನಡೆಸಬೇಕನ್ನುವಂತ ಪ್ರಕಟಣೆ ನನಗೆ ಸಿಗ್ತದೆ. If you don't know how to manage finance, ಈಗ ನಿಮಗೆ ಹಣಕಾಸು ಹೇಗೆ ಸಂಭಾಳಿಸಬೇಕಂತ ಗೊತ್ತಿಲ್ಲ ಅಂದ್ರೆ say let there be light. ಈಗ ನೀವು ಹೇಳಬೇಕು, ಅಲ್ಲಿ ಬೆಳಕಾಗಲಿ. God will give you understanding how to manage the money. ಅವಾಗ ದೇವರು ನಿಮಗೆ ತಿಳುವಳಿಕೆ ಕೊಡ್ತಾನೆ, ಹೇಗೆ ಅಲ್ಲಿ ಹಣಕಾಸನ್ನು ಸಂಭಾಳಿಸಬೇಕು. If it is empty, ಈಗ ಅದು ಖಾಲಿ ಆಗಿದ್ರೆ fill it. ನೀವಲ್ಲಿ ತುಂಬಿಸಬೇಕು. How to fill it? ಹೇಗೆ ನಾವು ತುಂಬಿಸಬೇಕು ಹೇಳ್ರಿ? How God filled, same way you should fill. ಹೇಗೆ ದೇವರು ಎಲ್ಲವನ್ನು ತುಂಬಿಸಿದನೋ ಅದೇ ರೀತಿಯಲ್ಲಿ ನೀವು ಎಲ್ಲವನ್ನು ತುಂಬಿಸಬೇಕು. How God filled it? ಈಗ ದೇವರು ಎಲ್ಲ ಹೇಗೆ ತುಂಬಿಸಿದ? By His word. ಆತನ ಮಾತುಗಳ ಮೂಲಕ. So how you should fill it? ಅದಕ್ಕೆ ನೀವು ಹೇಗೆ ತುಂಬಿಸಬೇಕು? By your words. ನಿಮ್ಮ ಮಾತುಗಳ ಮೂಲಕ. Say be filled, it will be filled. ನೀವು ಹೇಳಬೇಕು, ತುಂಬಿಸಲ್ಪಡ್ಲಿ ಅಂದ್ರೆ ಅದು ತುಂಬಿಸಲ್ಪಡ್ತದೆ. Speak to your passbook, say be filled in Jesus name, it will be filled. ನಿಮ್ಮ ಪಾಸ್ಬುಕ್ ಅನ್ನು ನೋಡಿ ಹೇಳಬೇಕು, ಅಲ್ಲಿ ಯೇಸುವಿನ ಹೆಸರಿನಲ್ಲಿ ತುಂಬಿಸಲ್ಪಡ್ಲಿ, ಅಲ್ಲಿ ತುಂಬಿಸಲ್ಪಡ್ತದೆ. Hallelujah. Hallelujah. Sometimes we know something is not in order. ಈಗ ಒಮ್ಮೊಮ್ಮೆ ಆಗ್ತದೆ ಏನಂತಂದ್ರೆ ಯಾವುದೋ ಅಲ್ಲಿ ಕ್ರಮ ಇಲ್ಲದೆ ಇರುವಂತದನ್ನು ನೋಡ್ತೀವಿ. If 10 people sit and talk also, problem will not solve. ಈಗ 10 ಜನರು ಕೂತ್ಕೊಂಡು ಅದನ್ನ ಸರಿಪಡಿಸಬೇಕಂದ್ರೆ ಆ ಸಮಸ್ಯೆ ಅಲ್ಲಿ ಪರಿಹಾರ ಆಗಲ್ಲ. It will never get solved. ಅದು ಸಮಸ್ಯೆ ಅಲ್ಲಿ ಸರಿನೇ ಪಡಿಸಲ್ಲ. It will become worst day by day. ಆದ್ರೆ ನೋಡ್ಬೇಕಂದ್ರೆ ದಿನ ದಿನ ಆ ಸಮಸ್ಯೆ ಇನ್ನೂ ಹೆಚ್ಚೆಚ್ಚಾಗಿ ಮಿತಿ ಮೀರ್ತದೆ. Speak like God. ದೇವರ ಹಾಗೆ ನೀವು ಮಾತಾಡಬೇಕು. Speak like God. ದೇವರ ಹಾಗೆ ನೀವು ಮಾತಾಡಬೇಕು. Say be in order, it will settle. ಎಲ್ಲ ಕ್ರಮವಾಗಲಿ ಅಂತ ಹೇಳಿದಾಗ ಎಲ್ಲ ವಿಷಯಗಳು ಅದು ಸರಿಪಡಿಸಲ್ಪಡ್ತದೆ. Now God created a man. ಈಗ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ದ. Come with me to verse 28. ಈಗ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನಕ್ಕೆ ನಾನು ಒಟ್ಟಿಗೆ ಬನ್ರಿ. God blessed them, and God said unto them, be fruitful and multiply, replenish the earth, subdue it, have dominion over the fish of the sea, over the fowl of the air, over every living thing that moveth upon the earth. ಆದಿಕಾಂಡ 1:28ನೇ ವಚನ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳ್ರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು.
here, you know, after creating man, God blessed them. ಇಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ದೇವರು ಮನುಷ್ಯನಿಗೆ ಆಶೀರ್ವಾದ ಮಾಡಿದನು. When he blessed, he spoke 5 things. ಯಾವಾಗ ದೇವರು ಆತನನ್ನು ಆಶೀರ್ವದಿಸಿದನು, ಆತನು 5 ವಿಷಯಗಳನ್ನು ಮಾತನಾಡಿದ. This is original blessing. ಇದೇ ಅಲ್ಲಿ ಆದಿಯಲ್ಲಿ ಇರುವಂತ ಒಂದು ಆಶೀರ್ವಾದಗಳು. Are you here? ಇಲ್ಲಿದ್ದೀರಾ ನೀವು? Say original blessing. ನಿಜವಾದಂತಹ ಆಶೀರ್ವಾದ. What is the original blessing? Be fruitful, multiply, replenish the earth, subdue everything, have dominion over everything. ಓಕೆ, ಪ್ರಾರಂಭದ ಆಶೀರ್ವಾದಗಳು ಯಾವ್ಯಾವ ಗೊತ್ತಾ? ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಳ್ಳ್ರಿ, ವಶ ಮಾಡಿಕೊಳ್ಳ್ರಿ ಮತ್ತು ದೊರೆತನ ಮಾಡಿರಿ. Hallelujah. Hallelujah. In one word, if I say it, ಈಗ ಎಲ್ಲಾ ಸೇರ್ಬಿಟ್ಟು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, God gave power for man. ಅಂದ್ರೆ ದೇವರು ಮನುಷ್ಯನಿಗೆ ಆತನು ಶಕ್ತಿಯನ್ನು ಕೊಟ್ಟನು. You are not a powerless person. ನೀವು ಶಕ್ತಿ ಇಲ್ಲದಂತ ಜನರ ಅಲ್ಲನೇ ಅಲ್ಲ. You are not a helpless person. ನೀವು ಅಸಹಾಯಕರು ಕೂಡ ಅಲ್ಲ. You are a very powerful person. ನೀವು ಬಹಳ ಶಕ್ತಿಯುತ ಜನರಾಗಿದ್ದೀರಿ. You have the ability to be fruitful, to multiply, to fill. You have ability to subdue everything under your control, have dominion over everything. ಅಂದ್ರೆ ನಿಮ್ಮಲ್ಲಿ ನೀವು ಬಹು ಸಂತಾನ ಉಳ್ಳವರಾಗುವಂತ ಶಕ್ತಿ ಇದೆ, ಹೆಚ್ಚುವಂತ ಶಕ್ತಿ ಇದೆ, ವಶ ಮಾಡಿಕೊಳ್ಳುವಂತ ಶಕ್ತಿ ಇದೆ ಮತ್ತು ಎಲ್ಲದರ ಮೇಲೆ ದೊರೆತನ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇದೆ. So all these 5 words, I just one word I made it power. ಇದೆಲ್ಲ 5 ವಿಷಯಗಳನ್ನು ಸೇರಿಸಿ ಒಂದೇ ಮಾತಾಗಿ ಅದು ಶಕ್ತಿ ಅಂತ ನಾ ಮಾಡಿದೆ. Hallelujah. Hallelujah. Is it clear till now? ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತಾ? I just did revision, okay? ನಾನು ಬರೀ ರಿವಿಷನ್ ಮಾಡಿದೆ. Then Adam committed sin. He was separated from God. ಆಮೇಲೆ ನಾವು ನೋಡ್ತೀವಿ ಏನಂದ್ರೆ ಆದಾಮನು ಪಾಪ ಮಾಡ್ದ, ದೇವರಿಂದ ಬೇರೆ ಆದ. And during Noah's time, everybody was sinning against God. ಆದ್ರೆ ನೋಹನ ಸಮಯದಲ್ಲಿ ಎಲ್ಲರೂ ಅಲ್ಲಿ ಪಾಪ ಮಾಡ್ತಾ ಇದ್ರು. The whole world was sinning except Noah. ನೋಹನ್ ಬಿಟ್ಟು ಪೂರ್ತಿ ಲೋಕನೇ ಅಲ್ಲಿ ಪಾಪದಲ್ಲಿತ್ತು. So terrible it is. ಎಷ್ಟು ಭಯಂಕರ ಆಗಿತ್ತು ಅಂದ್ರೆ, So the flood came and everybody was wiped out. ಅದಕ್ಕೆ ಅಲ್ಲಿ ಪ್ರಳಯ ಬಂತು, ಎಲ್ಲವೂ ಅಲ್ಲಿ ಮುಳುಗೋಯ್ತು. Now imagine the whole world got immersed in flood. ಅಂದ್ರೆ ನೀವು ಯೋಚನೆ ಮಾಡ್ರಿ, ಪೂರ್ತಿ ಲೋಕನೇ ಅಲ್ಲಿ ನೀರಿನಲ್ಲಿ ಮುಳುಗಿ ಹೋಯ್ತು. Everybody died. ಎಲ್ಲರೂ ಸತ್ತು ಹೋದ್ರು. Then afterwards water's level came down. ಅದಾದ್ಮೇಲೆ ನೀರು ಅಲ್ಲಿ ಕಡಿಮೆ ಆಗ್ತಾ ಬಂತು. Now the whole world, only one family is there. ಈಗ ನೋಡ್ಬೇಕಂದ್ರೆ ಪೂರ್ತಿ ಲೋಕದಲ್ಲಿ ಒಂದೇ ಒಂದು ಕುಟುಂಬ ಇದೆ. Hallelujah. Hallelujah. Noah's family. ಅದು ಯಾವ ಕುಟುಂಬ ಅಂದ್ರೆ ನೋಹನ ಕುಟುಂಬ. See, initial stages God did everything. ಪ್ರಾರಂಭದಲ್ಲಿ ದೇವರು ಎಲ್ಲವನ್ನು ಮಾಡಿದನಲ್ಲ. But now Noah is there. ಈಗ ನೋಹನಿದ್ದಾನೆ. He has to restart everything. ಈಗ ನೋಹನು ಎಲ್ಲವನ್ನು ಮತ್ತೆ ಪ್ರಾರಂಭ ಮಾಡಬೇಕಾಯ್ತು. So how God made Noah to restart everything? ಈಗ ದೇವರು ಹೇಗೆ ನೋಹನು ಎಲ್ಲವನ್ನು ಮತ್ತೆ ಪ್ರಾರಂಭ ಮಾಡುವಂತೆ ಮಾಡಿದನು? Genesis 9:1. ಆದಿಕಾಂಡ 9ನೇ ಅಧ್ಯಾಯ 1ನೇ ವಚನ. Genesis 9:1. ಆದಿಕಾಂಡ 9:1ನೇ ವಚನ. And God blessed Noah and his sons and said unto them, be fruitful and multiply and replenish the earth. ಆದಿಕಾಂಡ 9:1. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಭೂಮಿಯ ಮೇಲಿರುವ ಎಲ್ಲ. Now look here. ಈ ಕಡೆ ನೋಡ್ರಿ. In Genesis 1:28, original blessing, how many were there? ಈಗ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ಪ್ರಾರಂಭದಲ್ಲಿ ಎಷ್ಟು ಆಶೀರ್ವಾದಗಳಿದ್ರು ಹೇಳ್ರಿ? Show your finger. ಎಷ್ಟು ಆಶೀರ್ವಾದಗಳು? Show no bro. ಬೆರಳುಗಳನ್ನು ತೋರಿಸ್ರಿ.
You all are look like doing election campaign. ಎಲ್ಲರೂ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದೀವ ತರ. This symbol is not here, no problem. ಈಗ ಇದು This symbol is not. Show your hand. How many? ಎಲ್ಲರೂ ನಿಮ್ಮ ಕೈಗಳನ್ನು ತೋರಿಸ್ರಿ. ಎಷ್ಟು ಆಶೀರ್ವಾದಗಳು ಪ್ರಾರಂಭದಲ್ಲಿ? Okay. Here, 5. now the whole world is wiped out. Only Noah's family is there. Noah, his wife, and 3 children. Okay. ಈಗ ನಾವು ನೋಡ್ಬೇಕಂತಂದ್ರೆ ಅಲ್ಲಿ ಜಲ ಪ್ರಳಯ ಆಯ್ತು, ಎಲ್ಲರೂ ಅಲ್ಲಿ ಮುಳುಗೋದ್ರು, ಎಲ್ಲ ನಾಶ ಆಯ್ತು. ಈಗ ನೋಹನ್ ಕುಟುಂಬ ಮಾತ್ರ ಇದೆ. Now God is speaking almost similar blessing. ಈಗ ದೇವರು ಅಲ್ಲಿ ಮಾತಾಡ್ತಾ ಇದ್ದಾನೆ ಅದೇ ತರವಾಗಿರುವಂತ ಆಶೀರ್ವಾದ. In verse 1 he says, be fruitful, multiply, replenish the earth. ಈಗ 9ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳ್ರಿ. How many is here? ಈಗ ಇಲ್ಲಿ ಎಷ್ಟು ಆಶೀರ್ವಾದಗಳಿದ್ದಾವೆ ಹೇಳ್ರಿ? 3. But these 3 do you find in Genesis 1:28? ಈ 3 ಆಶೀರ್ವಾದಗಳು ಆದಿಕಾಂಡ 1ನೇ ಅಧ್ಯಾಯ 28ರಲ್ಲಿ ಇದ್ದೇನಾ? Yes. Now 2 things are missing. ಅಂದ್ರೆ ಈ ಆಶೀರ್ವಾದದಲ್ಲಿ 2 ವಿಷಯಗಳಲ್ಲಿ ಅಲ್ಲಿ ಇಲ್ಲ. What are the 2 things? ಅವು 2 ಆಶೀರ್ವಾದಗಳು ಯಾವುದಿಲ್ಲ? Subdue everything, have dominion over everything. ಎಲ್ಲವನ್ನು ವಶ ಮಾಡಿಕೋ ಮತ್ತು ಎಲ್ಲದರ ಮೇಲೆ ದೊರೆತನ ಮಾಡು. Are you with me? ಅರ್ಥ ಆಯ್ತಾ? I am coming to Abrahamic blessings, okay? Yeah. ಈಗ ನಾನು ಅಬ್ರಹಾಮನ ಆಶೀರ್ವಾದಕ್ಕೆ ಬರ್ತಾ ಇದ್ದೀನಿ. Listen carefully. ಅದಕ್ಕೆ ಧ್ಯಾನವಿಟ್ಟು ಕೇಳ್ರಿ. But if you read verse 2 and 3, ಈಗ ಆದಿಕಾಂಡ 9, 2 ಮತ್ತು 3ನೇ ವಚನ ಓದಿದ್ರೆ, it is not written subdue and have dominion, but it is explained you should do the work. ಆದರೆ ಅಲ್ಲಿ ನೀನು ವಶ ಮಾಡಿಕೊಂಡು ದೊರೆತನ ಮಾಡು ಅಂತ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಆದ್ರೆ 2-3 ವಚನದಲ್ಲಿ ಅದು ವಿವರಿಸಲ್ಪಟ್ಟಿದೆ ಹೇಗೆ ಮಾಡ್ಬೇಕಂತ. And the fear of you and dread of you shall be upon every beast of the earth, upon every fowl of the air, upon all that moveth upon the earth, upon all the fishes of the sea. Into your hand are they delivered. Every moving thing that liveth shall be meat for you, even as a green herb have I given you all things. ಆದಿಕಾಂಡ 9, 2 ಮತ್ತು 3ನೇ ವಚನ, ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಹಂಚಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲಾ ಜೀವ ಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಿದ್ದೇನೆ, ಇವುಗಳನ್ನು ಕೊಟ್ಟಿದ್ದೇನೆ. See, everything, God, beast, fish, moving, creeping, and everything, God gave him authority. ಈಗ ಎಲ್ಲ ಪಕ್ಷಿ, ಮೃಗಗಳು, ಎಲ್ಲ ಕ್ರಿಮಿ ಕೀಟಗಳು ಎಲ್ಲದರ ಮೇಲೆ ದೇವರು ಅಲ್ಲಿ ಅಧಿಕಾರವನ್ನು ಕೊಟ್ಟನು. Again, this is original blessing. ಮತ್ತೆ ನೋಡ್ಬೇಕಂದ್ರೆ ಇದು ಮೊದಲನೆಯ ಆಶೀರ್ವಾದನೆ. Noah received it as our representative. ನೋವನು ನಮ್ಮ ಪ್ರತಿನಿಧಿಯಾಗಿ ಈ ಆಶೀರ್ವಾದವನ್ನು ಹೊಂದ್ಕೊಂಡ. Hallelujah. Hallelujah. Now the sin nature has come. ಈಗ ನೋಡ್ಬೇಕಾದ್ರೆ ಪಾಪದ ಸ್ವಭಾವ ಬಂದಿದೆ. For Adam it was very easy, no sin nature. ಆದಮನಿಗೆ ಇದು ಬಹಳ ಸುಲಭ ಆಗಿತ್ತು, ಯಾಕಂದ್ರೆ ಆದಮನಲ್ಲಿ ಪಾಪ ಸ್ವಭಾವ ಇರಲಿಲ್ಲ. But sin nature has come now. ಆದ್ರೆ ಈಗ ನೋವದಲ್ಲಿ ಅಲ್ಲಿ ಪಾಪ ಸ್ವಭಾವ ಬಂದಿದೆ. But still he has to carry on the blessing. ಆದ್ರೂ ಕೂಡ ನೋವನು ಇನ್ನೂ ಆಶೀರ್ವಾದ ಹೊತ್ಕೊಂಡು ಹೋಗ್ಬೇಕು. Bible calls Noah as a righteous man. ಆದ್ರೆ ಸತ್ಯವೇದವು ನೋಹನಿಗೆ ನೀತಿವಂತ ವ್ಯಕ್ತಿ ಎಂಬುದಾಗಿ ಕರೀತದೆ. So, Noah had 3 children. ನೋಡ್ಬೇಕಾದ್ರೆ ನೋವನಿಗೆ 3 ಮಕ್ಕಳಿದ್ರು. Their names where written here, Shem, Japheth, and Shem, Ham and Japheth. ಅವರ ಹೆಸರುಗಳು 18ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಶೇಮ್, ಹ್ಯಾಮ್ ಮತ್ತು ಎಫೆತ್. Say in English, Shem, Ham, Japheth. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಶೇಮ್, ಹ್ಯಾಮ್, ಎಫೆತ್. All of us are from these 3 people only. They are our forefathers. ನಾವೆಲ್ಲರೂ ಈ 3 ಜನರಿಂದಲೇ ಹುಟ್ಟಿದವರು. You can keep any name behind you, family name, village name, anything you can keep. Actually, you belong to these 3 people. ನೀವು ಯಾವುದೇ ಹೆಸರು ನಿಮಗೆ ಇಟ್ಕೊಳ್ರಿ, ಯಾವುದೇ ಅಡ್ಡ ಹೆಸರು ಕೂಡ ನೀವು ಇಟ್ಕೊಳ್ರಿ, ಆದ್ರೆ ಎಲ್ಲರೂ ಈ 3 ಜನರಿಂದನೇ ಬಂದವರು. Yeah, my family is very particular about surname. Surname. What surname? All of us from this Japheth, Ham and Shem only.
ಎಲ್ಲ ನಮ್ಮ ಕುಟುಂಬದವ್ರು ನೋಡ್ರಿ ಬಹಳ ಎಲ್ಲರೂ ಮನೆ ಹೆಸರು ಅಂತ ಅಡ್ಡ ಹೆಸರು ಅಂತ ಹೇಳ್ತಾರೆ. ಆದ್ರೆ ಏನು ಅಲ್ಲನೇ ಅಲ್ಲ, ಯಾಕಂದ್ರೆ ಎಲ್ಲರೂ ಈ 3 ಜನರಿಂದನೇ ಬಂದವರು. I used to tell my parents, all this surname will stop with me. My children will not take surnames. ನಾನು ಅದಕ್ಕೆ ನಮ್ಮ ಮನೇಲಿ ಹೇಳ್ತಾ ಇದ್ದೇನೆಂದ್ರೆ, ಇದೆಲ್ಲ ಅಡ್ಡ ಹೆಸರು ಮನೆ ಹೆಸರು ಅನ್ನುವಂಥದ್ದು ನನ್ನಿಂದನೇ ನಿಂತೋಗ್ತದೆ. ನನ್ನ ಮಕ್ಕಳು ಇದನ್ನು ಮುಂದೆ ಓದಿಸೋದಿಲ್ಲ. We all are identified with one name, that is Jesus Christ. ನಾವೆಲ್ಲರೂ ಒಂದೇ ಹೆಸರಿನಿಂದ ಅಲ್ಲಿ ಪ್ರತ್ಯೇಕಿಸಲ್ಪಟ್ಟಿದ್ದೀವಿ, ಅದು ಯೇಸು ಕ್ರಿಸ್ತನು. Okay, now comes Abraham blessings. ಈಗ ಅಬ್ರಹಾಮನ ಆಶೀರ್ವಾದದ ಕುರಿತಾಗಿ What these 3 fellows did is very important. ಈಗ ಈ 3 ಜನರು ಏನು ಮಾಡಿದರು ಅನ್ನುವಂಥದ್ದೇ ಬಹಳ ಮುಖ್ಯ. And it says, Noah planted a vineyard. ಇಲ್ಲಿ ಹೇಳ್ತದೇನಂದ್ರೆ, ನೋವನು ಅಲ್ಲಿ ದ್ರಾಕ್ಷಿ ತೋಟವನ್ನು ಅಲ್ಲಿ ಹಾಕಿದನು. And there was a wine, he drank wine and he slept. ಆತನು ಅಲ್ಲಿ ದ್ರಾಕ್ಷಿ ರಸ ಕುಡಿದನು, ಆಮೇಲೆ ಆತನು ನಿದ್ದೆ ಹೋದನು. And see, that time they don't know whether it is good, bad, they don't know. He drank, he slept. ಆ ಸಮಯದಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದಂತ ಗೊತ್ತಿರಲಿಲ್ಲ, ಅದಕ್ಕೆ ಆತನು ಕುಡಿದು ಆತನು ಮಕ್ಕೊಂಡ್ಬಿಟ್ಟ. And he was naked when he slept there. ಆಮೇಲೆ ಆತನು ಮಲ್ಕೊಂಡಿರುವಾಗ ಆತನು ಬೆತ್ತಲೆ ಆಗಿದ್ದ. Now come with me to verse 22 and 23. ಈಗ ನನ್ನೊಟ್ಟಿಗೆ ಆದಿಕಾಂಡ 9ನೇ ಅಧ್ಯಾಯ 22-23ನೇ ವಚನಕ್ಕೆ ಬನ್ರಿ. And Ham, the father of Canaan, saw the nakedness of his father and told his 2 brethren without. And Shem and Japheth took a garment, laid it upon both their shoulders, went backward and covered the nakedness of their father, and their faces were backward. They saw not their father's nakedness. ಆದಿಕಾಂಡ 9:22 ಮತ್ತು 23ನೇ ವಚನ. ಕಾನಾನನ ತಂದೆಯಾದ ಹಾಮನು ತಂದೆಯು ಬೆತ್ತಲೆ ಆಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್ ಎಫೆತರಿಗೆ ತಿಳಿಸಿದನು. ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿಂತಕ್ಕೆ ನಡೆದು ತಂದೆಗೆ ಹೊದಿಸಿ ಅವನ ಮಾನವನ್ನು ಕಾಪಾಡಿದರು. ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯ ಬೆತ್ತಲೆ ಆಗಿದ್ದನ್ನು ನೋಡಲಿಲ್ಲ. Now look here, very ಈ ಕಡೆ important. ನೋಡ್ರಿ. Very important. These are all related to blessings. That's why I'm teaching. Okay. ಈ ಕಡೆ ನೋಡ್ರಿ, ಅರ್ಥ ಮಾಡಿಕೊಳ್ಳ್ರಿ, ಯಾಕಂದ್ರೆ ಇದೆಲ್ಲವೂ ಆಶೀರ್ವಾದಕ್ಕೆ ಸಂಬಂಧವಾಗಿದೆ. Some people they will not do what they are supposed to do. Then they will blame God, blame devil, blame everybody. ಕೆಲವು ಜನರು ನೋಡ್ರಿ, ಅವ್ರು ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರು ಏನ್ ಮಾಡ್ಬೇಕಂತ ಗೊತ್ತಿರ್ಲಾರ್ದಾಗ ಏನು ಮಾಡಬೇಕು ಅದು ಮಾಡಲ್ಲ ಅವ್ರು. ಏನ್ ಮಾಡ್ಬೇಕು ಅದು ಮಾಡೋದಿಲ್ಲ. ಅದಕ್ಕೆ ಆದ್ರೆ ಆಮೇಲೆ ದೇವ್ರನ್ನು ಮತ್ತು ಎಲ್ಲರನ್ನು ಜನರನ್ನು ಶಪಿಸ್ತಾರೆ. Listen. ಈ ಕಡೆ ಕೇಳ್ರಿ. Noah was sleeping. ಅಲ್ಲಿ ನೋವನು ಮಲ್ಕೊಂಡಿದ್ದ. He drank and slept. ಆತನು ಕುಡಿದು ಮಲ್ಕೊಂಡಿದ್ದ. He was naked there. ಅಲ್ಲಿ ಆತನು ಬೆತ್ತಲೆ ಆಗಿದ್ದ. One son, his name is Ham, he came and told these 2 brothers, hey, see, father is lying down there. ಅಲ್ಲಿ ಒಬ್ಬ ಮಗನಾಗಿರುವಂತ ಹಾಮನು ಆತನು ಇಬ್ಬರು ತನ್ನ ಸಹೋದರರಿಗೆ ಬಂದು ಹೇಳ್ದ, ನೋಡ್ರಿ ಅಲ್ಲಿ ತಂದೆ ಬೆತ್ತಲಾಗಿ ಮಕ್ಕೊಂಡಿದ್ದಾನೆ. He didn't tell lies. ಆತನು ಹೇಳಿದ್ದೇನು ಸುಳ್ಳಲ್ಲ. He told what he saw. ಆತನು ಯಾವುದನ್ನು ನೋಡಿದನೋ ಅದನ್ನೇ ಆತನು ಹೇಳಿದ. Am I clear? ಅರ್ಥ ಆಯ್ತಾ? These 2 people, ಈಗ ಇವರಿಬ್ಬರು ಸಹೋದರರು ಏನ್ ಮಾಡಿದ್ರು? Shem and Japheth, ಅಲ್ಲಿ ಶಾಮ್ ಮತ್ತು ಎಫೇತರು they took a blanket, they didn't turn like this, they went, just come back, they went like this, they covered their father, they didn't even see it. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರು ಕಂಬಳಿಯನ್ನು ತೆಗೆದುಕೊಂಡು ಅವರು ತಮ್ಮ ಭುಜದ ಮೇಲೆ ಹಿಂದ್ಗಡೆ ಹಾಕೊಂಡು ಅವರು ಆತನಿಗೆ ನೋಡಲಾರ್ದೇನೆ ಹೀಗೇನೆ ಹಿಂದೆ ಹೋಗಿ ಆತನ ಮೇಲೆ ಹಾಕಿದ್ರು. One person spoke about nakedness, 2 people covered the nakedness. ಇಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ಒಬ್ಬ ವ್ಯಕ್ತಿ ಆತನ ಬೆತ್ತಲೆತನದ ಕುರಿತಾಗಿ ಮಾತನಾಡಿದನು, ಇಬ್ಬರು ಆತನ ಬೆತ್ತಲೆತನವನ್ನು ಮುಚ್ಚಿದರು. Now Noah got up. ಈಗ ನೋವನು ಅಲ್ಲಿ ಎದ್ದು ಬಿಟ್ಟ. Maybe he talked with the children, he came to know what happened. ಆತನು ಮಕ್ಕಳೊಟ್ಟಿಗೆ ಮಾತಾಡಿರ್ಬೋದು, ಅದಕ್ಕೆ ಆತನಿಗೆ ಗೊತ್ತಾಯ್ತು ಏನಾಯ್ತಂತ. Now what he did is very important. ಈಗ ಅಲ್ಲಿ ನೋವನು ಏನ್ ಮಾಡಿದ್ನು ಅನ್ನುವಂಥದ್ದೇ ಮುಖ್ಯ. Come with me to verse 20
5:26-27. ನನ್ನೊಟ್ಟಿಗೆ ನೀವು ಅದೇ ಆದಿಕಾಂಡ 9, 25, 26, 27ನೇ ವಚನಕ್ಕೆ ಬನ್ರಿ. Genesis 9th chapter 25, 26, 27. ಆದಿಕಾಂಡ 9, 9ನೇ ಅಧ್ಯಾಯ 25, 26, 27. And he said, "Cursed be Canaan, a servant shall be unto his brother." And this is for Ham, he said. Then, and he said, "Blessed be the God of Shem, the Canaan shall be his servant." And verse 27, God shall enlarge Japheth, and he shall dwell in the tents of Shem, and Canaan shall be his servant. ಕಾನಾನನನ್ನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ ಅಂದನು. ಅವನು ಇನ್ನು ನೋಡುತ್ತಿದ್ದೇನೆಂದ್ರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ, ಎಫೇತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನ್ನು ಅವನಿಗೆ ದಾಸನಾಗಿರಲಿ ಎಂಬುದು. Okay, I'll explain. ಈಗ ನಾನು ನಿಮಗೆ ವಿವರಿಸ್ತೀನಿ. The one person who spoke the nakedness came under the curse. ಯಾರು ಆ ಬೆತ್ತಲೆತನದ ಕುರಿತಾಗಿ ಮಾತನಾಡಿದನೋ ಆತನು ಶಾಪದ ಒಳಗಡೆ ಬಂದನು. That was that Canaanites came from that tribe. ಅಲ್ಲಿ ಕಾನಾನಿಯರು ಈ ಒಂದು ಜನಾಂಗದಿಂದನೇ ಬಂದಂತವರು. The two people who covered were blessed. ಯಾರು ಆತನ ಬೆತ್ತಲೆತನವನ್ನು ಮುಚ್ಚಿದರಲ್ಲ ಅವ್ರಿಗೆ ಆಶೀರ್ವಾದ ಉಂಟಾಯಿತು. In that eldest brother is Sham. ಅವರಲ್ಲಿ ಮೊದಲನೆಯ ಅಣ್ಣ ಯಾರಂತಂದ್ರೆ ಶ್ಯಾಮನು. He says, "Blessed be the God of Shem." ಆತನು ಹೇಳ್ತಾನೆ, ಶಾಮನ ದೇವರಾದ ಯೆಹೋವನಿಗೆ ಸ್ತೋತ್ರ. So now God has become God of Shem. ಈಗ ದೇವರು ಶಾಮನ ದೇವರಾಗಿದ್ದಾನೆ. Hallelujah. Hallelujah. And he said, that person who spoke, he will be your servant. ಆಮೇಲೆ ಆ ದೇವರು ಹೇಳ್ತಾ ಇದ್ದಾನೆ, ಯಾರು ಆ ಬೆತ್ತಲೆತನದ ವಿಷಯವಾಗಿ ಮಾತನಾಡಿದನೋ ಆತನು ನಿನ್ನ ದಾಸನಾಗ್ತಾನೆ. And that younger fellow called Japheth. ಆಮೇಲೆ ಕಿರಿಯ ತಮ್ಮನ ಆತನು ಹೆಸರು ಎಫತ್. He also didn't speak about nakedness, he covered it. ಆತನು ಕೂಡ ಬೆತ್ತಲೆತನದ ಕುರಿತಾಗಿ ಮಾತನಾಡಿಲ್ಲ, ಆದ್ರೆ ಆ ಬೆತ್ತಲೆತನವನ್ನು ಮುಚ್ಚಿದನು. He says, "May God enlarge him." ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ಎಫತನನ್ನು ದೇವರು ವಿಸ್ತರಿಸಲಿ, May God expand him. ಆತನು ಹೆಚ್ಚಾಗಿ ಮಾಡಲಿ. Hallelujah. Hallelujah. Many people ask me, what is the secret for ministry expansion? ಕೆಲವು ಜನರು ಬಂದು ನನಗೆ ಕೇಳ್ತಾರೆ, ಸೇವೆ ಅಲ್ಲಿ ಬೆಳೆಯುವುದಕ್ಕಾಗಿ ಅಲ್ಲಿ ರಹಸ್ಯ ಏನು? There is no secret. ಅಲ್ಲಿ ಯಾವುದೇ ರಹಸ್ಯ ಇಲ್ಲ. Only secret is ಒಂದೇ ರಹಸ್ಯ ಏನಂದ್ರೆ, don't talk unwanted things. ಬೇಕಾಗ್ಲಾರ್ದೆ ಇರುವಂತ ವಿಷಯಗಳನ್ನು ಮಾತಾಡಬೇಡ್ರಿ. Even if your brother commits a sin, ಈಗ ನಿಮ್ಮ ಸಹೋದರರಲ್ಲಿ ಪಾಪ ಮಾಡಿದ್ರು ಕೂಡ don't talk. ಅದ್ರ ಕುರಿತಾಗಿ ನೀವು ಮಾತಾಡಬೇಡ್ರಿ. You can correct him. ನೀವು ಹೋಗಿ ಅವರಿಗೆ ಸರಿಪಡಿಸಬಹುದು, cover him. ಆದ್ರೆ ಅವರ ತಪ್ಪನ್ನು ಮುಚ್ಚಿರಿ. Cover him and correct him. ಅವ್ರ ಆ ತಪ್ಪುಗಳನ್ನು ಮುಚ್ಚಿಬಿಟ್ಟು ಅವರಿಗೆ ನೀವಲ್ಲಿ ತಿದ್ದಬೇಕು. Hallelujah. Hallelujah. And this Japheth, even though God said he will expand, still he will be under the territory of Shem. Under the tents, he will dwell in the tents of Shem. ಎಫತನು ದೇವರು ಆತನಿಗೆ ವಿಸ್ತರಿಸಲಿ ಎಂಬುದಾಗಿ ಹೇಳಿದ್ರು ಕೂಡ ಆತನು ಶಾಮನ ಗೂಡಾರದಲ್ಲಿ ವಾಸವಾಗ್ತಿರ್ತಾನೆ. God is going to expand him. ಅಲ್ಲಿ ದೇವರು ಎಫತನನ್ನು ಅಲ್ಲಿ ವಿಸ್ತರಿಸ್ತಾನೆ. Still he will be under the tents of Shem. ಆದ್ರೂ ಕೂಡ ಶಾಮನ ಗೂಡಾರದಲ್ಲಿ ವಾಸ ಮಾಡ್ತಾನೆ. Because he is a younger person, he will be with the elder brother. He will be under the elder brother's covering. ಅಂದ್ರೆ ಅರ್ಥ, ಆತನು ಅಲ್ಲಿ ತಮ್ಮನಾಗಿದ್ದ, ಚಿಕ್ಕವನಾಗಿದ್ದ, ಅದಕ್ಕೆ ಆತನು ಅಣ್ಣನ ಒಂದು ಅಲ್ಲಿ ಆಶ್ರಯದಲ್ಲಿ ಇರ್ತಾನೆ. Now two things I'll tell. ಈಗ ಎರಡು ವಿಷಯಗಳನ್ನ ನಾನು ಹೇಳ್ತೀನಿ, ಕೇಳಿಸ್ಕೊಳ್ರಿ. Number one, ಮೊಟ್ಟ God ಮೊದಲೇದಾಗಿ has to expand our territories. ದೇವರು ನಮ್ಮನ್ನು ವಿಸ್ತರಿಸಬೇಕು. Our church has to expand, ministry has to expand. ನಮ್ಮ ಸಭೆ ಅಲ್ಲಿ ವಿಸ್ತರಿಸಲ್ಪಡಬೇಕು, ನಮ್ಮ ಸೇವೆಯಲ್ಲಿ ಹೆಚ್ಚಾಗಬೇಕು. The best way is stay away from gossip. ಅದು ಉತ್ತಮವಾದಂತ ರೀತಿ ಹೇಗೆ ಅಂದ್ರೆ, ನಾವು ಅಲ್ಲಿ ಹರಟೆ ಮಾತಾಗ್ಲಿ ಅದರಿಂದ ನಾವು ದೂರ ಇರಬೇಕು. I'll put it like this: 20 years before, nobody knows who I am. ಈಗ ಹೇಳ್ಬೇಕಂತಂದ್ರೆ 20 ವರ್ಷಗಳ ಹಿಂದೆ ನಾನು ಯಾರಿದ್ದೀನಿ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. One man of God, he made a blunder. He is my friend. He made a mistake. ಒಬ್ಬ ದೇವರ ಸೇವಕನು ಆತನು ತಪ್ಪು ಮಾಡಿದ, ಆತ ನನ್ನ ಸ್ನೇಹಿತನೇ. And his meeting was fixed.
ಆತನ ಅಲ್ಲಿ ಮೀಟಿಂಗ್ ಅಲ್ಲಿ ನಾವು ಫಿಕ್ಸ್ ಆಗಿತ್ತು. In another town, ಇನ್ನೊಂದು ಅಂದ್ರೆ ಊರಿನಲ್ಲಿ everybody called and told the pastor, cancel the meeting, cancel the meeting, cancel the meeting. ಎಲ್ಲರೂ ಆ ಪಾಸ್ಟರ್ಗೆ ಕಾಲ್ ಮಾಡಿ ಹೇಳಿದ್ರು ಏನಂದ್ರೆ ಆ ಮೀಟಿಂಗ್ ಅನ್ನು ನೀವು ಕ್ಯಾನ್ಸಲ್ ಮಾಡ್ರಿ, ಕ್ಯಾನ್ಸಲ್ ಮಾಡ್ರಿ. They told this man is very bad. ಯಾಕಂದ್ರೆ ಈ ವ್ಯಕ್ತಿ ಆತನು ಬಹಳ ಕೆಟ್ಟ ವ್ಯಕ್ತಿ. And that organizer called me. ಆಮೇಲೆ ಆ ಮೀಟಿಂಗ್ ಆಯೋಜನೆ ಮಾಡಿದವರು ನನಗೆ ಕಾಲ್ ಮಾಡಿ ಹೇಳಿದ್ರು, what do you say? ನೀನೇನ್ ಹೇಳ್ತೀಯಾ ಅಂತ ಕೇಳಿದ್ರು. Shall I cancel or conduct? ಅವ್ರು ನನಗೆ ಕೇಳಿದ್ರು ಏನಂದ್ರೆ ಆ ಮೀಟಿಂಗ್ ನಾನು ಕ್ಯಾನ್ಸಲ್ ಮಾಡ್ಬೇಕಾ ಅದರ ಮೀಟಿಂಗ್ ಮುಂದುವರಿಸಲಾ? If I say cancel, I have to tell the truth. ಈಗ ಆ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ನಾನು ಏನ್ ಸತ್ಯ ಆಗಿದೆಯೋ ಅದನ್ನ ನಾನು ಹೇಳ್ಬೇಕಲ್ಲ. The truth is exposing his mistake. ಆ ಸತ್ಯ ಹೇಳೋದ್ರಿಂದ ನಾನು ಏನ್ ಮಾಡ್ಬೇಕಾಗ್ತದಂದ್ರೆ ಅವರ ತಪ್ಪನ್ನು ನಾನು ಅಲ್ಲಿ ಬಹಿರಂಗವಾಗಿ ಮಾಡ್ಬೇಕು. I told him don't cancel. ನಾನು ಆತನಿಗೆ ಹೇಳಿದ್ದೇನೆಂದ್ರೆ ನೀನ್ ಮೀಟಿಂಗ್ ಅಲ್ಲಿ ಕ್ಯಾನ್ಸಲ್ ಮಾಡ್ಬೇಡ. Then next one word he asked. ಆಮೇಲೆ ಅವ್ರು ಮುಂದಿನ ಮಾತು ಕೇಳಿದ್ದೇನೆಂದ್ರೆ can you come for the meeting? ನೀನ್ ಕೂಡ ಆ ಮೀಟಿಂಗ್ ಬರ್ತೀರಾ ಅಂತ. Can you come and sit with him in dais? ಆತನ ಒಟ್ಟಿಗೆ ನೀನು ಕೂಡ ಮೇಜನ ಹಂಚ್ಕೊಳ್ತೀಯಾ ಅಂತ ಕೇಳಿದ್ರು. Hello. Everybody is running away from that man. ಎಲ್ಲರೂ ಆ ವ್ಯಕ್ತಿಯಿಂದ ದೂರ ಓಡ್ತಾ ಇದ್ರು. I said okay, I'll come. ಆದ್ರೆ ನಾನ್ ಹೇಳಿದೆ ಇಲ್ಲ ನಾನು ಬರ್ತೇನೆ. I am telling God is a witness. ನಾನ್ ನಿಮಗೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ದೇವರು ಅಲ್ಲಿ ಸಾಕ್ಷಿಯಾಗಿದ್ದಾನೆ. I didn't even tell my wife about that man's mistake. ನಾನು ನನ್ನ ಹೆಂಡತಿಗೆ ಕೂಡ ಆ ವ್ಯಕ್ತಿಯ ತಪ್ಪಿನ ಕುರಿತಾಗಿ ನಾನು ಹೇಳಿರ್ಲಿಲ್ಲ, ಹಂಚ್ಕೊಂಡಿಲ್ಲ. I didn't tell. ನಾನು ಹಂಚ್ಕೊಂಡಿರ್ಲಿಲ್ಲ. Now I am telling my wife I am going out of station. ಈಗ ನಾನು ಹೆಂಡತಿಗೆ ಹೇಳ್ತಾ ಇದ್ದೀನಿ ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಎಂಬುದಾಗಿ. That was a Sunday. ಅದು ಸಂಡೇ ಆಗಿತ್ತು. I am not telling why I am going. ನಾನು ಹೇಳ್ತಾ ಇರ್ಲಿಲ್ಲ ಯಾಕೆ ನಾನು ಹೋಗ್ತಾ ಇದ್ದೀನಿ ಅಂತ. She is surprised. I said why he is going Sunday? ನಾವಾಗ ಆಶ್ಚರ್ಯ ಆಯ್ತು ಏನಂತಂದ್ರೆ ಯಾಕೆ ರವಿವಾರ ದಿವಸ ಹೋಗ್ತಾ ಇದ್ದಾರೆ. It is not your meeting. ಆಮೇಲೆ ಅದು ನಿನ್ನ ಮೀಟಿಂಗ್ ಅಲ್ಲ. I said I am going. ನಾನು ಹೇಳಿದೆ ಇಲ್ಲ ನಾನು ಹೋಗ್ತಾ ಇದ್ದೀನಿ. I am telling for the glory of God. ನಾನು ದೇವರ ಮಹಿಮೆಗೋಸ್ಕರ ಹೇಳ್ತಾ ಇದ್ದೀನಿ. From that day unbelievably new doors started opening. ಅವತ್ತಿನಿಂದ ಅಲ್ಲಿ ನಂಬಕೆ ಆಗ್ಲಾರ್ದ ರೀತಿಯಲ್ಲಿ ಹೊಸ ಹೊಸ ಬಾಗಿಲುಗಳು ತೆರೀಲಿಕ್ಕೆ ಪ್ರಾರಂಭ ಆದವು. People who don't know who I am will call me, come and preach. ಯಾವ ಜನರಿಗೆ ನನ್ನ ವಿಷಯವಾಗಿ ಪರಿಚಯನೇ ಇರಲಿಲ್ಲ ಅವರೆಲ್ಲರೂ ಕರೆದು ಬಿಟ್ಟು ಹೇಳ್ತಾ ಇದ್ರು ಬಂದು ವಾಕ್ಯ ಸಾರ್ರಿ ಎಂಬುದಾಗಿ. Hallelujah. Hallelujah. Bible wants us to cover things. ಸತ್ಯವೇದ ಬಯಸ್ತದೇನೆ ಅಂದ್ರೆ ನಾವು ತಪ್ಪುಗಳನ್ನು ವಿಷಯಗಳನ್ನು ಮುಚ್ಚಬೇಕು ಎಂಬುದಾಗಿ. I'm not saying compromise with sin. ನಾನು ಹೇಳ್ತಾ ಇಲ್ಲ ಪಾಪದ ಒಟ್ಟಿಗೆ ಒಪ್ಪಂದ ಮಾಡ್ಕೊಳ್ರಿ ಅಂತ. Allow him to commit a sin and go to hell. No. ಅವರು ಪಾಪ ಮಾಡೋದಕ್ಕೆ ನೀವು ಹಾಗೇನೆ ಪ್ರೋತ್ಸಾಹ ಮಾಡಿ ಅಲ್ಲಿ ನರಕಕ್ಕೆ ಹೋಗೋದು ಅಂತ. We have to correct, we have to set them right. ನಾವು ಅಲ್ಲಿ ಅವರಿಗೆ ತಿದ್ದಬೇಕು, ಸರಿಪಡಿಸಬೇಕು. But don't need to go and tell everybody. ಆದ್ರೆ ಎಲ್ಲರಿಗೂ ಹೋಗಿ ಅವ್ರು ಮಾಡಿರುವಂತ ತಪ್ಪನ್ನು ಹೋಗಿ ಹೇಳೋದಲ್ಲ. Now let's come back to the subject. ಈಗ ನಮ್ಮ ವಿಷಯದ ಕಡೆ ಬರೋಣ. Japheth territory is expanding. ಎಫೆತನನ್ನು ಅಲ್ಲಿ ವಿಸ್ತರಿಸಲ್ಪಟ್ಟನು. Still he was under his brother Shem. ಆದ್ರೂ ಕೂಡ ಆತನು ಶೇಮನ ಒಂದು ಆಶ್ರಯದಲ್ಲಿನೇ ಇದ್ದನು. So Shem had a great responsibility. ಅದಕ್ಕೆ ಶೇಮನಿಗೆ ಒಂದು ದೊಡ್ಡದಾದಂತ ಜವಾಬ್ದಾರಿ ಇತ್ತು. He had this original blessing. ಆತನ ಹತ್ರ ಆ ಮೊದಲನೆಯದಾದ ಆಶೀರ್ವಾದ ಇತ್ತು. No grace, that time no grace. ಆ ಸಮಯದಲ್ಲಿ ಕೃಪೆ ಇರಲಿಲ್ಲ. But he has to live a holy life. ಆದ್ರೆ ಆತನು ಪರಿಶುದ್ಧ ಜೀವಿತ ಜೀವಿಸಬೇಕಾಗಿತ್ತು. He saw with his own eyes how people committed sin and died in water. ಆತನು ತನ್ನ ಸ್ವಂತ ಕಣ್ಣಿಂದ ನೋಡ್ತಾ ಇದ್ದನು ಏನಂದ್ರೆ ಹೇಗೆ ಅಲ್ಲಿ ಜನರು ಪಾಪ ಮಾಡ್ತಾ ಇದ್ದಾರೆ and died in flood. ಆಮೇಲೆ ಪಾಪ ಮಾಡಿದ ಕಾರಣ ಅವರು ಜಲಪ್ರಳಯದಲ್ಲಿ ಅಲ್ಲಿ ಸತ್ತು ಹೋಗಿದ್ದಾರೆ. He knows what happened. ಆತನಿಗೆ ಗೊತ್ತಿತ್ತು ಏನ್ ಆಯಿತು ಅಂತ. Now he has to help his father to fill the earth. ಈಗ ಆತನು ತನ್ನ ತಂದೆಗೆ ಸಹಾಯ ಮಾಡಬೇಕು. ಅದರಿಂದಾಗಿ ಎಲ್ಲ ಭೂಮಿ ಮೇಲೆ ತುಂಬಿಕೊಳ್ಬೇಕು. Okay, now come with me to Genesis 14th chapter. ಈಗ ನನ್ನೊಟ್ಟಿಗೆ ಆದಿಕಾಂಡ 14ನೇ ಅಧ್ಯಾಯಕ್ಕೆ ಬನ್ರಿ. Genesis 14th chapter. ಆದಿಕಾಂಡ 14. Genesis 12th chapter, God calls Abraham. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುತ್ತಾರೆ. Come out of your own country. ನಿನ್ನ ಸ್ವಂತ ದೇಶದಿಂದ ಹೊರಗಡೆ ಬಾ. 14th chapter, something wonderful is happening here.
ಇಲ್ಲಿ ಮುಂದೆ 14ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದಂತ ವಿಷಯ ನಡೀತದೆ. If you understand this, then you will understand what is Abraham blessing, how it is related to you and me. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಅಬ್ರಹಾಮನ ಆಶೀರ್ವಾದದ ಕುರಿತಾಗಿ ಅರ್ಥ ಮಾಡ್ಕೊಳ್ತೀರಾ ಮತ್ತು ಇದು ಹೇಗೆ ನಮಗೆ ಸಂಬಂಧವಾಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ತೀರಾ. Verse 18 and 19. ಆದಿಕಾಂಡ 14, 18 ಮತ್ತು 19ನೇ ವಚನ. Verse 20 also will read. 20ನೇ ವಚನ ಕೂಡ ನಾವು ಓದೋಣ. And Melchizedek, king of Salem, brought forth bread and wine. He was a priest of the Most High God. And he blessed him and said, Blessed be Abraham of the Most High God, possessor of heaven and earth, and blessed be the Most High God, who has delivered your enemies into your hand, and he gave him tithes of all. ಆದಿಕಾಂಡ 14ನೇ ಅಧ್ಯಾಯ 18, 19 ಮತ್ತು 20ನೇ ವಚನ ನಾವು ಓದ್ಕೊಳ್ಳೋಣ. ಸಾಲೇಮಿನ ಅರಸನಾದ ಮೆಲ್ಕಿಜೆದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಅವನಿಗೆ ಕೊಟ್ಟನು. Now look here. ಈ ಕಡೆ ನೋಡ್ರಿ. This explanation I need another 1 hour, okay? ಇದ್ರ ಬಗ್ಗೆ ಎಲ್ಲ ವಿವರಣೆ ಮಾಡಕ್ಕೆ ನನಗೆ 1 ತಾಸು ಬೇಕು. Here comes one man. ಇಲ್ಲಿ ಒಬ್ಬ ಮನುಷ್ಯ ಬರ್ತಾನೆ. His name is Melchizedek. ಆತನ ಹೆಸರು ಮೆಲ್ಕಿಜೆದೆಕ್. He was a king and he was a priest. ಆತನು ರಾಜನು ಕೂಡ ಆಗಿದ್ದ ಮತ್ತು ಯಾಜಕನು ಕೂಡ ಆಗಿದ್ದ. He gave communion to Abraham. ಆತನು ಅಲ್ಲಿ ಅಬ್ರಹಾಮನಿಗೆ ರೊಟ್ಟಿ ಮತ್ತು ದ್ರಾಕ್ಷಾರಸ ಕೊಟ್ಟನು. And they say Shem, some Bible, most of the Bible says that Shem, Noah's son, he was 400 plus years. He was the one who came and gave communion. ಅಲ್ಲಿ ಎಲ್ಲೋ ಎಷ್ಟೊಂದು ಬೈಬಲ್ ತತ್ವಜ್ಞಾನಿಗಳು ಹೇಳ್ತಾರೆ ಏನಂತಂದ್ರೆ ಶಾಮನ ಜನಾಂಗದಿಂದ ಬಂದಾತನೇ ಆತನು ಈ ವ್ಯಕ್ತಿ ಆಗಿದ್ದ, ಆತನೇ ಈ ರೊಟ್ಟಿ ದ್ರಾಕ್ಷಾರಸ ಕೊಟ್ಟನು. Listen, okay. 2 commentaries are there. ಅಲ್ಲಿ 2 ಕಮೆಂಟ್ರಿಗಳಿದ್ದಾವೆ. Some commentaries say Shem himself came and gave the communion. ಅಲ್ಲಿ ಒಂದು ಕಮೆಂಟ್ರಿ ಹೇಳ್ತದೆ ಏನಂದ್ರೆ ಶಾಮನು ತಾನೇ ಬಂದ್ಬಿಟ್ಟು ಈ ರೊಟ್ಟಿ ದ್ರಾಕ್ಷಾರಸ ಕೊಟ್ಟನು. And one more commentary says his descendant came and gave. ಇನ್ನೊಂದು ಕಮೆಂಟ್ರಿ ಹೇಳ್ತದೆ ಏನಂದ್ರೆ ಶಾಮನ ಸಂತಾನದವನು ಬಂದು ಅಲ್ಲಿ ದ್ರಾಕ್ಷಾರಸ ರೊಟ್ಟಿ ಕೊಟ್ಟನು. Original blessings what they carried, ಅದು ಆದಿಯಲ್ಲಿ ಇರುವ ಅಥವಾ ಪ್ರಾರಂಭದಲ್ಲಿ ಇರುವಂತ ಆಶೀರ್ವಾದ ಯಾವುದು ಹೊತ್ಕೊಂಡಿದ್ರಲ್ಲ, here is a place it is transferred to Abraham. ಇಲ್ಲಿ ಈ ಸ್ಥಳದಲ್ಲಿಯೇ ಅದು ಅಬ್ರಹಾಮನಿಗೆ ಅಲ್ಲಿ ಮುಂದೆ ಹೋಯಿತು, transferred to him. ಆತನಿಗೆ ವರ್ಗಾವಣೆ ಆಯಿತು. And through Christ you and I got it. ಆಮೇಲೆ ಅದೇ ಆಶೀರ್ವಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿದೆ. What is this blessing? How we got it? I'll explain next week. ಮುಂದಿನ ವಾರ ನಾನು ಇದು ಆಶೀರ್ವಾದ ಅಂದ್ರೆ ಏನು, ಅದನ್ನು ಹೇಗೆ ನಾವು ಹೊಂದಿಕೊಂಡಿದ್ದೀವಿ ಎಂಬುದಾಗಿ ನಾನು ಕಲಿಸ್ಕೊಡ್ತಾ ಇದ್ದೀನಿ. So listen to it one more time. Be ready. It's a continuation. ಅದಕ್ಕಾಗಿ ಇದನ್ನು ಮತ್ತೆ ಸತಿ ಕೇಳಿಸ್ಕೊಳ್ರಿ, ಆಮೇಲೆ ಮತ್ತೆ ನೀವು ಅದಕ್ಕೆ ಸಿದ್ಧತೆ ಹೊಂದ್ಕೊಳ್ರಿ. Shall we pray? ನಾವೆಲ್ಲರೂ ಪ್ರಾರ್ಥನೆ ಮಾಡೋಣವಾ? Every eye be closed. ಪ್ರತಿಯೊಬ್ಬರ ಕಣ್ಣು ಮುಚ್ಚಲ್ಪಡಲಿ. Father, we pray in the name of Jesus. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Everyone here, ಪ್ರತಿಯೊಬ್ಬೊಬ್ಬರು open their eyes of understanding. ಇವರ ತಿಳುವಳಿಕೆ ಕಣ್ಣುಗಳನ್ನು ತೆಗೆ. They'll understand Abrahamic blessings. ಇವರು ಅಬ್ರಹಾಮನ ಆಶೀರ್ವಾದದ ಕುರಿತಾಗಿ ತಿಳುವಳಿಕೆ ಹೊಂದಿಕೊಳ್ತಾರೆ. In them all the nations shall be blessed. ಇವರಲ್ಲಿಯೇ ಎಲ್ಲಾ ಜನಾಂಗದವರಿಗೆ ಆಶೀರ್ವಾದ ಉಂಟಾಗ್ತದೆ. In Jesus' name we pray. ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್.